ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಪವಿತ್ರವಾದಂಥ ಜ್ಯೇಷ್ಠ ಮಾಸ. ಈ ಜ್ಯೇಷ್ಠ ಮಾಸದ ಹಿರಿಮೆಯನ್ನ ಭವಿಷ್ಯೋತ್ತರ ಪುರಾಣದಲ್ಲಿ ವೇದವ್ಯಾಸರು ನಿರೂಪಣೆ ಮಾಡಿದ್ದಾರೆ. ಅನೇಕ ವಿಚಾರಗಳನ್ನ ಇದರಲ್ಲಿ ತಿಳಿಸಿದ್ದಾರೆ. ಸುಮಾರು 30 ಅಧ್ಯಾಯಗಳು ಇವೆ. 30 ಅಧ್ಯಾಯಗಳಲ್ಲಿ ಇದರ ಮಹಿಮೆಯನ್ನು ತಿಳಿಸಿದ್ದಾರೆ. ಗಣಪತಿ ಅಂತರ್ಗತ, ಭಾರತೀರಾಮನ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ವಿಶ್ವಂಬರಾಬಿನ ಶ್ರೀ ಲಕ್ಷ್ಮೀ ನರಸಿಂಹದೇವರು ಈ ಒಂದು ಪುರಾಣದ ಮಾಸ ಮಹಿಮೆಯ ಸಾರವನ್ನ ಪರಮಾತ್ಮನ ಹರಿವಾಯು ಗುರುಗಳ ದಯೆಯಿಂದ ನಾವು ತಿಳಿಯೋಣ. ಯಥಾಮತಿ ಯಥಾಶಕ್ತಿ ತಿಳಿಯೋಣ. ಇವತ್ತು ನಾಳೆ ಅದರ ಒಂದು ಸಾರವನ್ನು ತಿಳಿಯೋಣ. ಆರಂಭದಲ್ಲಿ ಶೌನಕಾದಿ ಋಷಿಗಳು ಹೇಳ್ತಾ ಇದ್ದಾರೆ, ವೈಶಾಖ ಮಾಸದ ಮಹಿಮೆಯನ್ನ ನಾವು ಕೇಳಿದ್ದೀವಿ, ಆದರೂ ಕೂಡ ನಮ್ಮ ಮನಸ್ಸು ತೃಪ್ತಿ ಆಗಲಿಲ್ಲ. ಯಾಕೆ? ಪರಮಾತ್ಮನ ವಿಚಾರವನ್ನ ಇನ್ನಷ್ಟು ಕೇಳಬೇಕು ಅಂತ. ಯಾರತ್ರ ಕೇಳಿದರು? ಸ್ಕಂದ, ಶಿವ ಪಾರ್ವತಿಯರ ಮಗನಾದ ಸ್ಕಂದನಲ್ಲಿ ಈ ರೀತಿಯಾಗಿ ಋಷಿಗಳು ಪ್ರಾರ್ಥನೆ ಮಾಡಿದ್ದಾರೆ. ವೈಶಾಖ ಮಾಸದ ಮಹಿಮೆಯನ್ನ ನಮಗೆ ತಿಳಿಸಿಕೊಟ್ಟಿದ್ರಿ, ಆದರೂ ನಮಗೆ ತೃಪ್ತಿ ಆಗಿಲ್ಲ. ಜ್ಯೇಷ್ಠ ಮಾಸದ ಮಹಿಮೆಯನ್ನು ಕೂಡ ನಮಗೆ ತಿಳಿಸಿಕೊಡಿ ಹಾಗೆ ಅಂತ ಪ್ರಾರ್ಥನೆ. ಯಾರು ಆ ಮಾಸದ ಅಧಿಪತಿ? ಆ ಮಾಸದಲ್ಲಿ ಏನು ವ್ರತಗಳನ್ನ ಮಾಡಬೇಕು? ಮಾಡುವುದರಿಂದ ಏನು ಫಲ ಸಿಗ್ತದೆ? ಮತ್ತೆ ಯಾವ ದಾನಗಳನ್ನ ಮಾಡಬೇಕು? ವಿಧಿವಿಧಾನ ಏನು? ಅದೆಲ್ಲವನ್ನು ಕೂಡ ನಮಗೆ ಸ್ಪಷ್ಟಪಡಿಸಬೇಕು ಹಾಗೆ ಅಂತ ಸ್ಕಂದನನ್ನ ಕೇಳ್ತಾ ಇದ್ದಾರೆ. ಸ್ಕಂದ ದೇವಸೇನಾಪತಿ, ದೇವತೆಗಳ ಸೇನೆಗೆ ಒಡೆಯರಾದವರು. ರುದ್ರದೇವರ ಪಾರ್ವತಿಯರ ಮಗನಾಗಿ ಅವತಾರ ಮಾಡಿದವರು. ಮಹಾಜ್ಞಾನಿಗಳು. ಅಂಥವರು ಆ ಋಷಿಗಳ ಪ್ರಶ್ನೆಗೆ ಉತ್ತರವನ್ನು ನೀಡುತ್ತಾ, ಲೋಕದ ಹಿತಕ್ಕಾಗಿ ನೀವು ಇಂಥ ಅದ್ಭುತವಾದ ಪ್ರಶ್ನೆಗಳನ್ನೆಲ್ಲ ನೀವು ಕೇಳಿಸಿದ್ದೀರಿ. ಜ್ಯೇಷ್ಠ ಮಾಸದ ಮಹಿಮೆಯನ್ನು ನನ್ನಿಂದ ಆದಷ್ಟು ನಾನು ತಿಳಿಸ್ತೇನೆ, ಕೇಳಿ ಹಾಗೆ ಅಂತ ಸ್ಕಂದ, ಅದಕ್ಕೆ ಷಣ್ಮುಖ ಅವರು ಉತ್ತರವನ್ನ ಕೊಡ್ತಾ ಇದ್ದಾರೆ. ಸುಬ್ರಹ್ಮಣ್ಯ, ಸ್ಕಂದ, ಷಣ್ಮುಖ, ಸುಬ್ರಹ್ಮಣ್ಯ ಎಲ್ಲ ಒಬ್ಬರೇ. ನಾವೇನು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ದರ್ಶನ ಮಾಡ್ತೀವಿ, ಇವರದ್ದೇ ಆ ಸರ್ಪಾಕಾರದಲ್ಲಿ ಇವರೇ ಇದ್ದಾರೆ ಹಾಗೆ ಅಂತ. ಹೇಗೆ ಎಲ್ಲಾ ದೇವತೆಗಳಲ್ಲಿ ವಿಷ್ಣು ಶ್ರೇಷ್ಠನಾಗಿದ್ದಾನೋ, ಅದೇ ರೀತಿಯಾಗಿ ಎಲ್ಲಾ ಮಾಸದಲ್ಲೂ ಕೂಡ ಈ ಜ್ಯೇಷ್ಠ ಮಾಸ ಶ್ರೇಷ್ಠವಾದದ್ದು ಅಂತ. ನೋಡಿ, ಆ ಹೆಸರೇ ಹೇಳ್ತಾ ಇದೆ. ಜ್ಯೇಷ್ಠ ಹಾಗೆ ಅಂದ್ರೆ ಏನರ್ಥ? ಶ್ರೇಷ್ಠ ಅಂತಾನೆ ಅರ್ಥ. ಈ ಮಾಸದಲ್ಲಿ ಇರತಕ್ಕ ಪ್ರತಿಯೊಂದು ವಾರವೂ ಕೂಡ ಮಹಾ ಪುಣ್ಯ ಮಾಡೋದಕ್ಕೆ, ಪುಣ್ಯವನ್ನ ಸಂಪಾದನೆ ಮಾಡೋದಕ್ಕೆ ಅದು ಉತ್ಸವಕ್ಕೆ ಸಮಾನವಾಗಿ ಇರ್ತದೆ. ದೇವಾಲಯಗಳಲ್ಲಿ ಏನು ಉತ್ಸವ ಮಾಡ್ತಾರೆ, ಆ ರೀತಿಯಾದ ಮಹಾಪುಣ್ಯದಾಯಕವಾದ ತಿಥಿಗಳು, ವಾರಗಳು ಈ ಜ್ಯೇಷ್ಠ ಮಾಸದಲ್ಲಿ ಇದೆ ಹಾಗೆ ಅಂತ. ಯಾರು, ಮೊದಲು ಹೇಳೋದೇ ಪ್ರಾತಃ ಸ್ನಾನ, ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸೂರ್ಯೋದಯಕ್ಕೆ ಪೂರ್ವದಲ್ಲಿ ಸ್ನಾನವನ್ನ ಮಾಡ್ತಾರೆ, ಅವರು ದಶಾಶ್ವಮೇಧ ತೀರ್ಥದಲ್ಲಿ ಸ್ನಾನ ಮಾಡಿ ಗಂಗೆಯಲ್ಲಿ ಸ್ನಾನ ಮಾಡಿದ ಒಂದು ಪುಣ್ಯ ಸಿಗ್ತದೆ. ಅವರಿಗೆ ಪುನರ್ಜನ್ಮ ಎನ್ನುವುದು ಲಭಿಸೋದಿಲ್ಲ ಹಾಗೆ ಅಂತ. ಅದರಿಂದ ಈ ಮಾಸದ ಎಲ್ಲಾ ದಿವಸಗಳು ಕೂಡ ಪುಣ್ಯಕರವಾದದ್ದು. ವಿಶೇಷವಾಗಿ ದಶಹರ ಅಂತ ಶುಕ್ಲಪಕ್ಷ, ಜ್ಯೇಷ್ಠ ಶುಕ್ಲಪಕ್ಷ ದಶಮಿ ದಿವಸ ಬರತಕ್ಕದ್ದು. ಅಂದಿನ ದಿವಸ ಗಂಗೆಯಲ್ಲಿ ಸ್ನಾನ ಮಾಡುವುದು, ದಾನ ಮಾಡುವುದು 10 ವಿಧವಾದ ಮಹಾಪಾಪಗಳನ್ನ ನಾಶ ಮಾಡುವ ಸಾಮರ್ಥ್ಯ ಇದೆ. ಅದಕ್ಕೆ ಹೆಸರೇ ದಶಹರ ಅಂತ ಹೇಳ್ತಾ ಇದ್ದಾರೆ. ಅದು ಶುಕ್ಲಪಕ್ಷ ದಶಮಿ ಅವತ್ತು ಗಂಗಾ ಸ್ನಾನ, ದಾನ ಧರ್ಮಗಳು ಮಾಡಿದ್ರೆ
10 ವಿಧವಾದ ಪಾಪಗಳನ್ನು ನಾಶ ಮಾಡತಕ್ಕದ್ದು ಹಾಗೆ ಅಂತ ಅದು ವಿಚಾರ. ಇನ್ನು ಈ ಮಾಸದಲ್ಲಿ ಉದುಕುಂಭ ದಾನ ಮತ್ತೆ ಬೀಸನಿಗೆ, ಬೇಸಿಗೆ ಇರುತ್ತದೆ, ಗಂಧಲೇಪನ ಇತ್ಯಾದಿಗಳು, ಪಾನಕ, ನೀರ್ಮಜ್ಜಿಗೆ ಇತ್ಯಾದಿಗಳು, ಪಾದರಕ್ಷೆಗಳು, ಇದೆಲ್ಲವನ್ನು ಕೂಡ ತ್ರಿವಿಕ್ರಮನ ಪ್ರೀತಿಗಾಗಿ ಮಾಡಬೇಕು ಅಂತ. ಇದರಿಂದ ಈ ಮಾಸದ ನಿಯಾಮಕ ರಮಾ ತ್ರಿವಿಕ್ರಮ ಅಂತ ಸೂಚನೆ ಮಾಡಿದಂಗೆ ಇದೆ. ಆ ಸಂದರ್ಭದಲ್ಲಿ ಈ ಬಿಸಿಲಿನ ತಾಪದಿಂದ ಸ್ವಾಮಿ ನನ್ನನ್ನ ಕಾಪಾಡಿ ಎಲ್ಲಾ ಸ್ಥಳಗಳಲ್ಲೂ ಕೂಡ ಸುಖ ಉಂಟಾಗಲಿ ಹಾಗೆ ಅಂತ ನಾನು ಈ ಪಾದರಕ್ಷೆಗಳನ್ನ ದಾನವಾಗಿ ಕೊಡ್ತೇನೆ. ಸ್ವಾಮಿ ತ್ರಿವಿಕ್ರಮ ನನಗೆ ಮನಃಶಾಂತಿಯನ್ನ ಅನುಗ್ರಹಿಸು ಹಾಗೆ ಅಂತ ಪ್ರಾರ್ಥನೆಯನ್ನ ಮಾಡಬೇಕಂತ ಮಾಡಿ ಬ್ರಾಹ್ಮಣರಿಗೆ ಆ ಪಾದರಕ್ಷೆಯನ್ನ ದಾನ ಮಾಡಬೇಕು ಅಂತ ಹೇಳ್ತಾರೆ. ಅದರಿಂದ ಆದಷ್ಟು ಎಲ್ಲರೂ ಕೂಡ ಈ ಮಾಸದಲ್ಲಿ ಪಾದರಕ್ಷೆಯನ್ನ ದಾನ ಮಾಡಿ ಹಾಗೆ ಅಂತ ಸುಬ್ರಹ್ಮಣ್ಯ ದೇವರು ತಿಳಿಸಿಕೊಡ್ತಾ ಇದ್ದಾರೆ. ಹೇ ತ್ರಿವಿಕ್ರಮ ಆಯ್ತಲ್ವಾ. ಇನ್ನು ಪಾನಕ, ಶರ್ಕರ ಸೇರಿದ ಆ ಒಂದು ನೀರು, ಅದನ್ನ ದಾನ ಮಾಡುವುದರಿಂದ 30 ಮುಕ್ಕೋಟಿ ದೇವತೆಗಳು ಕೂಡ ತೃಪ್ತರಾಗ್ತಾರೆ ಹಾಗೆ ಅಂತ. ಮತ್ತು ಬೀಸನಿಗೆ ದಾನ ಮಾಡುವುದರಿಂದ ಪರಮಾತ್ಮ ವಿಷ್ಣು ಅವನು ಪ್ರೀತನಾಗ್ತಾನೆ. ಚಂದನ ಅಂದ್ರೆ ಗಂಧ ದಾನ ಮಾಡುವುದರಿಂದ ದೇವತೆಗಳು, ಋಷಿಗಳು, ಪಿತೃಗಳು ಇವರು ಸಂತುಷ್ಟರಾಗ್ತಾರೆ ಹಾಗೆ. ಅದರಿಂದ ಈ ಮಾಸದಲ್ಲಿ ವಿಶೇಷವಾಗಿ ಪಾದರಕ್ಷೆ, ಪಾನಕ, ಗಂಧ, ಬೀಸನಿಗೆ ಇತ್ಯಾದಿಗಳನ್ನೆಲ್ಲ ದಾನ ಮಾಡಬೇಕು ಹಾಗೆ. ಇನ್ನು ಎಲ್ಲಿ ಜಲ ಇರೋದಿಲ್ಲ, ನೀರು ಕುಡಿಯೋದಕ್ಕೆ ನೀರು ಇರೋದಿಲ್ಲ ಅಂತ ಜಾಗದಲ್ಲಿ ಮನುಷ್ಯರಿಗೆ, ಪ್ರಾಣಿಗಳಿಗೆ ಅವರ ಬಾಯಾರಿಕೆಯನ್ನ ಪರಿಹಾರ ಮಾಡುವುದಕ್ಕಾಗಿ ಅರಬಟ್ಟಿಗೆ ಅಂತ ಹೇಳ್ತಾರೆ. ಅರಬಟ್ಟಿಗೆಯನ್ನ ನಿರ್ಮಾಣ ಮಾಡಬೇಕು ಹಾಗೆ. ಒಬ್ಬ ಬ್ರಾಹ್ಮಣನಾಗಿ ಇದ್ರೂ ಕೂಡ ಅವನಿಗೆ ನೀರನ್ನ ದಾನ ಮಾಡು, ಉದುಕುಂಭ ದಾನ ಅಂತ ಅದನ್ನೇ ಹೇಳು, ಉದುಕುಂಭ ದಾನವನ್ನ ಮಾಡಬೇಕು ಹಾಗೆ. ಇನ್ನು ಅಶ್ವತ್ಥ ಮರ ಮುಂತಾದ ಮರಗಳಿಗೆ ನೀರು ಹಾಕಬೇಕು. ಚೆನ್ನಾಗಿ ತುಳಸಿ ಗಿಡಕ್ಕೆ ನೀರು ಹಾಕಬೇಕು. ಅದು ಈ ಮಾಸದಲ್ಲಿ ಮಹಾಪುಣ್ಯದಾಯಕ ಹಾಗೆ ಅಂತ. ಜಲದಾನಕ್ಕಿಂತ ಶ್ರೇಷ್ಠವಾದ ದಾನ ಹಿಂದೆನೂ ಇದ್ದಿದ್ದಿಲ್ಲ, ಇನ್ನು ಮುಂದೇನು ಬರ್ಲಿಕ್ಕೆ ಹೋಗೋದಿಲ್ಲ. ಜಲದಾನದ ಮಹಿಮೆ ಅಷ್ಟು ಹಿರಿಯದಾದದ್ದು ಅಂತ ಗೊತ್ತಿಲ್ಲದೆ ಜಲದಾನ ಮಾಡಿದರೂ ಕೂಡ, ಗೊತ್ತಿಲ್ಲದೆ ಯಾರು ಜಲದಾನ ಮಾಡೋದಿಲ್ಲ ಅವರು ಜನತ್ವವನ್ನು ಹೊಂದುತ್ತಾರೆ. ತದನಂತರ ಚಾತಕ ಪಕ್ಷಿಯಾಗಿ ಅವರು ಹುಟ್ಟುತ್ತಾರೆ ಹಾಗೆ ಅಂತ ಹೇಳ್ತಾರೆ. ಅದರಿಂದ ಉದುಕುಂಭ ದಾನ ಈ ಮಾಸದಲ್ಲಿ ವಿಶೇಷವಾಗಿ ಮಾಡಬೇಕು ಹಾಗೆ ಅಂತ. ಗೊತ್ತಿಲ್ಲದೆ ಮಾಡುವವರಿಗೆ ನರಕ ಪ್ರಾಪ್ತಿ ಅಂತ ಹೇಳಿದ್ದ. ಅಂದ್ರೆ ಒಟ್ಟು ಪರಮಾತ್ಮನ ಅನುಗ್ರಹ ಆಗೋದಿಲ್ಲ ಅಂತ. ಆ ಮಾಸದಲ್ಲಿ ಏನೇನು ದಾನಗಳನ್ನು ಹೇಳಿದ್ದಾರೋ ಅದನ್ನ ಮಾಡಿಬಿಡ್ಬೇಕು. ಸಂಕಲ್ಪ ಪೂರ್ವಕ ಪರಮಾತ್ಮನಿಗೆ ಅದನ್ನ ಸಮರ್ಪಣೆ ಮಾಡಬೇಕು ಹಾಗೆ ಅಂತ. ಈ ಜಲದಾನದ ಹಿರಿಮೆಯನ್ನ ತಿಳಿಸಿಕೊಡುವುದಕ್ಕೆ ಒಂದು ಘಟನೆಯನ್ನ ಹೇಳ್ತಾ ಇದ್ದಾರೆ ಸುಬ್ರಹ್ಮಣ್ಯ ದೇವರು. ಮಾಹಿಷ್ಮತಿ ಎನ್ನುವ ನಗರದಲ್ಲಿ ಸುಮಂತು ಅಂತ ಒಂದು ವೇದಾಂತಗಳನ್ನ ಅರಿತವರಾದ ಒಬ್ಬ ಬ್ರಾಹ್ಮಣ ಇದ್ರು ಹಾಗೆ ಅಂತ. ಅವರಿಗೆ ಆ ಸುಮಂತುವಿಗೆ ಗುಣಮತಿ ಎನ್ನುವ ಮಡದಿಯೂ ಇದ್ದು. ಅವರಿಗೆ ದೇವಶರ್ಮ ಅಂತ ಒಬ್ಬ ಮಗನು ಇರ್ತಾರೆ. ಸುಮಂತು, ಗುಣಮತಿ, ಅವರಿಗೆ ದೇವಶರ್ಮ ಅಂತ ಮಗ. ಪ್ರತಿ ದಿವಸವೂ ಕೂಡ ದೇವತಾ ಪೂಜೆ, ಅತಿಥಿ ಸತ್ಕಾರ ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ರು. ಒಂದ್ ದಿವಸ ಸುಮಂತು ಕಟ್ಟಿಗೆಯನ್ನ ತರಬೇಕು ಅಂತ ಕಾಡಿಗೆ ಹೋಗ್ತಾರೆ. ಸೂರ್ಯನ ತಾಪ, ತುಂಬಾ ವೇದನೆ ಆಯ್ತು ಅವರಿಗೆ. ಒಂದು ಸರೋವರದಲ್ಲಿ ಜಲಪಾನ ಮಾಡಿ ಅಲ್ಲೇ ಮಲಗಿದ್ದಾರೆ. ಅವ್ರು ಏನು ಪಾಪ ಮಾಡಿದ್ರು ಏನೋ ಗೊತ್ತಿಲ್ಲ, ಅಲ್ಲಿಗೆ ಅವರಿಗೆ ಮರಣವೂ ಪ್ರಾಪ್ತವಾಯಿತು. ಮರಣವೂ ಪ್ರಾಪ್ತವಾದಾಗ ಅವರ ಮಡದಿ ಗುಣಮತಿ ಪತಿಯನ್ನ ಬಿಟ್ಟು ಇರ್ಲಿಕ್ಕಾಗದೆ ಸತಿ ಅಂತ ಹೇಳ್ತಾರೆ, ಸಹಗಮನವನ್ನ ಮಾಡ್ತಾ ಇದ್ದಾರೆ. ಅವರು ಜಲದಾನ ಯಾವುದು ಮಾಡಿಲ್ಲ. ಅದರಿಂದ ಅವರು ಇಬ್ಬರೂ ಕೂಡ ಚಾತಕ ಪಕ್ಷಿಯಾಗಿ ಮತ್ತೆ ಭೂಮಿಯಲ್ಲಿ ಹುಟ್ಟುತ್ತಾರೆ. ಚಾತಕ ಪಕ್ಷಿಯಾಗಿ ಹುಟ್ಟುತ್ತಾರೆ. ಆ ಪಕ್ಷಿ
ಹಿಂದಿನ ಜನ್ಮದ ಒಂದು ಸ್ಮರಣೆ ಮನೆ ಮುಂದೆ ಇದ್ದ ಮರದಲ್ಲೇ ವಾಸ ಮಾಡುತ್ತಾ ಅಳ್ತಾ ಇರ್ತಂತೆ. ಹಿಂದಿನ ಜನ್ಮದ ಸ್ಮರಣೆ ಇದೆ ಅದಕ್ಕೆ. ಆ ಮನೆಯಲ್ಲೇ ಬಂದು ಇತ್ತು, ಅಲ್ಲೇ ಅಳ್ತಾ ಇತ್ತು. ಆ ಕೂಗನ್ನ ಕೇಳಲಿಕ್ಕಾಗದೆ ಆ ದೇವಶರ್ಮ, ಆ ಮನೆಯಲ್ಲಿ ಅವರ ಮಗ ಅಲ್ಲವಾ ದೇವಶರ್ಮ, ಆ ಪಕ್ಷಿಗಳನ್ನು ಓಡಿಸ್ತಾನೆ. ಪಾಪ ಅವನಿಗೆ ಗೊತ್ತಿಲ್ಲ ತಂದೆ ತಾಯಿ ಅವರೇ ಈಗ ಚಾತಕ ಪಕ್ಷಿಯಾಗಿ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಓಡಿಸ್ತಾನೆ, ಅದು ಹೋಗ್ತಾನೆ ಇಲ್ಲ, ಅದು ಅಲ್ಲೇ ಇರ್ತದಂತ. ಆಗ ಆ ಋಷಿಗಳ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ಈ ತರ ಇದೆ, ಇದೇನೋ ಗೊತ್ತಿಲ್ಲ ಅಂತ. ಅವರು ಧ್ಯಾನ ಮಾಡಿ ಹೇಳಿದರಂತೆ, ಇವರು ಯಾರು ಇಲ್ಲ, ತಂದೆ ತಾಯಿಗಳೇ ಇವರು ಹಾಗೆ ಅಂತ. ಅದು ನೋಡಿ ಭಾರಿ ದುಃಖ ಆಯ್ತಂತ ಅವನಿಗೆ, ತಂದೆ ತಾಯಿಯರ ಪರಿಸ್ಥಿತಿ ಹೀಗಾಗಿದಲ್ಲ ಹಾಗೆ ಅಂತ. ಆ ಪಿತೃಗಳ ಪಾಪ ಮೋಚನೆಗಾಗಿ ಅನೇಕ ಜಾಗಗಳಲ್ಲಿ ಅರಬಟ್ಟಿಗೆಯನ್ನ ನಿರ್ಮಾಣ ಮಾಡಿ ಜಲದಾನವನ್ನ ಮಾಡುತ್ತಾ ಆ ಒಂದು ಪುಣ್ಯ ಕಾರ್ಯದಿಂದ ಅವನ ಪಿತೃಗಳು, ಅವನ ತಂದೆ ತಾಯಿಯರು ದಿವ್ಯ ರೂಪವನ್ನ ಪಡೆದು ವಿಷ್ಣು ಲೋಕಕ್ಕೆ ಹೋದರು ಹಾಗೆ ಅಂತ ಹೇಳ್ತಾರೆ. ಅದರಿಂದ ಗೊತ್ತಿದ್ದೋ ಗೊತ್ತಿಲ್ಲವೋ ಏನೋ ಅನೇಕ ಪಾಪಗಳು ನಮ್ಮಿಂದ ನಡೀತಾ ಇರ್ತದೆ. ಆದರೆ ಈ ಪುರಾಣಗಳು ನಮ್ಮನ್ನ ಎಷ್ಟು ಚೆನ್ನಾಗಿ ಮಾರ್ಗದರ್ಶನ ಮಾಡ್ತಾ ಇದೆ ನೋಡಿ, ಹೀಗೆ ಮಾಡಬೇಡಿ ಹಾಗೆ ಅಂತ. ಹೀಗೆ ಮಾಡಿದರೆ ಇನ್ನಷ್ಟು ನಿಮಗೆ ಪಾಪನೇ ಜಾಸ್ತಿ ಆಗೋದು. ಅದರಿಂದ ಜಲದಾನ ಆ ತಿಂಗಳಲ್ಲಿ ಏನ್ ಹೇಳಿದ್ದಾರೋ ಅದನ್ನ ಮಾಡಬೇಕು. ಆಚಮನ ಪ್ರಾಣಾಯಾಮ ಸಂಕಲ್ಪ ಪೂರ್ವಕ ಬ್ರಾಹ್ಮಣರಿಗೆ ಬ್ರಹ್ಮನನ್ನ ಆವಾಹನೆ ಮಾಡಿ ಅವರಿಗೆ ವಿಕ್ರಮನನ್ನೇ ಆವಾಹನೆ ಮಾಡೋದು, ಮಾಡಿ ಅವರಿಗೆ ಜಲದಾನವನ್ನ ಮಾಡೋದು ಹಾಗೆ. ಮಹಾಪುಣ್ಯದಾಯಕ ಇದು ಈ ಮಾಸದಲ್ಲಿ ಹಾಗೆ. ಇದು ಜ್ಯೇಷ್ಠ ಮಾಸದ ಮಹಿಮೆ. ಮತ್ತು ದಧ್ಯನ್ನ ಅಂದ್ರೆ ಮೊಸರನ್ನ, ಅದರ ಮಹಿಮೆಯನ್ನ ಹೇಳ್ತಾ ಇದ್ದಾರೆ. ಜ್ಯೇಷ್ಠ ಮಾಸದಲ್ಲಿ ವಿಶೇಷವಾಗಿ ಬ್ರಾಹ್ಮಣರಿಗೆ ಪ್ರತಿ ದಿವಸ ದಧ್ಯನ್ನವನ್ನ ದಾನವಾಗಿ ಕೊಡಬೇಕು ಹಾಗೆ. ಇದರಿಂದ ದೇವತೆಗಳು ತುಂಬಾ ಸಂತುಷ್ಟರಾಗ್ತಾರೆ ಹಾಗೆ. ಆ ದಧ್ಯನ್ನದ ಮಹಿಮೆಯನ್ನ ಹೇಳಲು ಆದಿಶೇಷನಿಗೂ ಕೂಡ ಸಾಮರ್ಥ್ಯ ಇರೋದಿಲ್ಲ. ತನ್ನಿಮಿತ್ತಕವಾದ ಒಂದು ವಿಚಾರ, ಒಂದು ಆಖ್ಯಾನವನ್ನು ನಾನು ಒಂದು ಕಥೆಯನ್ನು ಹೇಳ್ತೇನೆ ಅಂತ ಸುಬ್ರಹ್ಮಣ್ಯ ದೇವರು ಹೇಳ್ತಾ ಇದ್ದಾರೆ. ಅಲಕ ಅಂತ ಒಂದು ನಗರ, ಅಲ್ಲಿ ಗೌತಮ ಅಂತ ಒಬ್ಬ ಬ್ರಾಹ್ಮಣ ಇದ್ದ. ಗೌತಮ ಅಂತ ಬ್ರಾಹ್ಮಣ, ಚೆನ್ನಾಗಿ ವೇದಾಭ್ಯಾಸ ಮಾಡಿದವ ಅವ. ಆದರೆ ಬಡತನದಿಂದ ತುಂಬಾ ಬಳಲ್ತಾ ಇದ್ದ. ತನ್ನ ಕುಟುಂಬವನ್ನ ರಕ್ಷಣೆ ಮಾಡ್ಲಿಕ್ಕಾಗದೆ ಕಳ್ಳರ ಜೊತೆಗೆ ಸೇರಿ ಕಳ್ಳತನ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟ ಅಂತ. ಆದರೂ ಕೂಡ ಅವನಿಗೆ ಸಂಪತ್ತು ಸಿಗ್ತಾ ಇಲ್ಲ. ಅವನು ಬೇರೆ ಒಂದು ಊರಿಗೆ ಹೋಗ್ತಾನೆ. ಈ ರೀತಿಯಾಗಿ ತನ್ನ ಕುಟುಂಬ ಎಲ್ಲವನ್ನು ಕೂಡ ಬಿಟ್ಟು ಹಸಿವೆ ಬಾಯಾರಿಕೆಯಿಂದ ಬಳಲುತ್ತಾ ದುಷ್ಟರಾದ ಕಳ್ಳರ ಜೊತೆಗೆ ಸೇರಿ 12 ವರ್ಷ ಅವನು ಆ ರೀತಿಯಾಗಿ ಬದುಕ್ತಾ ಇದ್ದ. ಅವನ ಆಯುಷ್ಯವು ಕೂಡ ಮುಗಿತು. ಒಂದು ಬಾರಿ ಜ್ಯೇಷ್ಠ ಮಾಸ ಬಂದಿತ್ತು. ಅಲ್ಲಿ ಅನೇಕ ಜನರು ಬ್ರಾಹ್ಮಣರಿಗೆ ದಧ್ಯನ್ನವನ್ನ ದಾನ ಮಾಡ್ತಾ ಇದ್ರು. ಆ ಮಿಕ್ಕಿದ್ದ ಸ್ವಲ್ಪ ಮೊಸರನ್ನವನ್ನ ಪಕ್ಷಿಗಳಿಗೆ, ಕಾಗೆಗಳಿಗೆ ಅಂತ ಅವನು ಕೊಟ್ಟಂತ, ಆ ಗೌತಮ ಎನ್ನತಕ್ಕವ. ತದನಂತರ ಅವನು ದೇಹವನ್ನು ತ್ಯಾಗ ಮಾಡ್ತಾನೆ. ಆಗ ಯಮದೂತರು ಬಂದು ಅವನನ್ನ ಹಗ್ಗದಿಂದ ಹಾಕಿ ಎಳ್ಕೊಂಡು ಹೋಗ್ತಾರೆ. ಅವನು ತಾನು ಮಾಡಿದ ಪಾಪಗಳನ್ನೆಲ್ಲ ಸ್ಮರಿಸಿ ಅಳ್ತಾ ಕೂಡ್ತಾನೆ. ಆಗ ವಿಷ್ಣುದೂತರು ಅಲ್ಲಿಗೆ ಬಂದರಂತೆ. ಒಂದು ವಿಮಾನದಲ್ಲಿ ವಿಷ್ಣುದೂತರು ಬಂದು ಆ ಯಮದೂತರನ್ನ ತಡೀತಾರೆ. ಗೌತಮನನ್ನ ಕರೆದುಕೊಂಡು ಅವನಿಗೆ ದಿವ್ಯ ಶರೀರವನ್ನು ಕೊಟ್ಟು ದೇವಲೋಕಕ್ಕೆ ಕರೆದೊಯ್ತಾರೆ. ಯಮದೂತರು ಹೆದರ್ಕೊಂಡು ಹೋಗಿ ತಮ್ಮ ಯಜಮಾನರು ಯಮಧರ್ಮನ ಹತ್ರ ಬಂದು ಹೇಳ್ತಾರೆ, ಪ್ರಭು ಸ್ವಾಮಿ, ತಮ್ಮ ಆಜ್ಞೆಯಂತೆ ನಾವು ಗೌತಮನನ್ನ ಕರೆತರಲು ಹೋದಾಗ ವಿಷ್ಣುದೂತರು ಬಂದು ನಮ್ಮನ್ನ ನಿಲ್ಲಿಸಿ ಆ ಗೌತಮನನ್ನ ಕರೆದೊಯ್ದಿದ್ದಾರೆ. ನಮಗೆ ತುಂಬಾ ಅವಮಾನ ಆಯ್ತು. ಈ ವಿಷ್ಣುವಿನ ಈ ಭಟರನ್ನ ನಾವೇನ್ ಮಾಡೋದು ಹಾಗೆ ಅಂತ ಪ್ರಾರ್ಥನೆ ಮಾಡಿದರು. ಯಮಧರ್ಮನಿಗೂ ಕೂಡ ಭಾರಿ ದುಃಖ ಆಯ್ತಂತೆ.
ಗೌತಮ ಇಲ್ಲಿ ಬರಬೇಕಾದವ, ಅವನ ಯಾಕೆ ವಿಷ್ಣು ದೂತರು ಕರ್ಕೊಂಡು ಹೋದ್ರು ಹಾಗೆ ಅಂತ ಯಮಧರ್ಮ ಒಂದು ವಾಹನದಲ್ಲಿ ಏರಿ ವಿಷ್ಣು ದೂತರ ಜೊತೆಗೆ ಯುದ್ಧಕ್ಕೆ ಅಂತ ಹೋಗ್ತಾರೆ. ವಿಷ್ಣು ದೂತರಿಗೂ ಯಮದೇವರಿಗೂ ಯುದ್ಧ. ದೇವತೆಗಳು ಕೂಡ ಯಮಧರ್ಮನಿಗೆ ಸಹಾಯಕರಾಗಿ ಇದ್ದರಂತೆ. ಇದರಿಂದ ವಿಷ್ಣುವಿಗೆ ಈ ವಿಚಾರ ಪ್ರಾರ್ಥನೆ ಮಾಡಿದಾಗ ತನ್ನ ಸುದರ್ಶನವನ್ನೇ ಪರಮಾತ್ಮ ಪ್ರಯೋಗ ಮಾಡ್ತಾನೆ. ಆ ಸುದರ್ಶನ ಯಮದೇವರ ಹತ್ರ ಬರ್ತಾ ಇದೆ. ಯಮದೇವರು ಅಂಜಿ ಹೆದರ್ಕೊಂಡು ಆ ವಿಷ್ಣುವಿನ ಹತ್ರ ಶರಣು ಹೋಗ್ತಾರೆ. ಬ್ರಹ್ಮದೇವರು ಕೂಡ ಆಗ ಬಂದು ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾರೆ. ಆಗ ಪರಮಾತ್ಮ, ಯಮದೇವರು ಧ್ಯಾನ ಮಾಡ್ತಾ ಇದ್ದಾರೆ ಶ್ರೀಹರಿಯನ್ನು, ತನ್ನ ಅಪರಾಧವನ್ನ ಕ್ಷಮಿಸುವಂತ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮನು ಕೂಡ ಅನುಗ್ರಹ ಮಾಡಿದ. ಎಲ್ಲರೂ ಕೂಡ ತಮ್ಮ ತಮ್ಮ ಲೋಕಕ್ಕೆ ಹೋದರು ಹಾಗೆ ಅಂತ ನೋಡಿ. ಒಂದು ಗೊತ್ತಿಲ್ಲದೆ ಮಾಡಿದ ಒಂದು ದಧ್ಯನ್ನದ ಮಹಿಮೆ ಇಷ್ಟು. ಅದು ಯಾರಿಗೆ? ಪಕ್ಷಿಗಳಿಗೆ, ಕಾಗೆ ಕೊಟ್ಟದ್ದು. ನಾವು ಅದು ಒಂದು ಮಾಡಬೇಕು. ಪ್ರತಿ ದಿವಸ ದೇವರ ನೈವೇದ್ಯ ಆದ ಮೇಲೆ, ವೈಶ್ವದೇವ ಬಲಿಹರಣ ಆದ ಮೇಲೆ ಪ್ರಾಣಿಗಳಿಗೆ, ಪಕ್ಷಿ ಪ್ರಾಣಿಗಳಿಗೆ ಒಂದು ಇಷ್ಟು ಆಹಾರವನ್ನ ಇಡೋದು ಎಂಬ ಒಂದು ಶಾಸ್ತ್ರ ವಿಹಿತವಾದ ಒಂದು ಮಾತು. ಅದರಿಂದ ಪ್ರತಿ ದಿವಸ ಅದು ಮಾಡಬೇಕಾದ್ದು. ಆ ಗೌತಮ ಬ್ರಾಹ್ಮಣ ಗೊತ್ತಿಲ್ಲದೆ ಬ್ರಾಹ್ಮಣರಿಗೆ ಕೊಟ್ಟು ಮಿಕ್ಕಿದ್ದ ಮೊಸರನ್ನವನ್ನ ಪಕ್ಷಿ ಕಾಗೆಗಳಿಗೆ ಕೊಟ್ಟದ್ದಕ್ಕೆ ಇಷ್ಟು ಯಮದೇವರಿಗೂ ವಿಷ್ಣುದೂತರಿಗೂ ಜಗಳ ಆಗುವಷ್ಟು ಆ ಕಾರ್ಯ ಮಾಡಿತ್ತು. ಅಂದ್ರೆ ಆ ಕಾರ್ಯದ ಮಹಿಮೆ ಎಷ್ಟು ಇರಬೇಕು ನೋಡಿ. ಜ್ಯೇಷ್ಠ ಮಾಸದ ಮಹಿಮೆ ಎಷ್ಟಿರಬೇಕು, ಮೊಸರನ್ನದ ಮಹಿಮೆ ಎಷ್ಟಿರಬೇಕು. ಅದು ಗೊತ್ತಿಲ್ಲದೆ ಮಾಡಿದ್ದು. ಗೊತ್ತಿದ್ದು ಭಕ್ತಿಯಿಂದ ಮಾಡಿದರೆ ಅದು ಎಷ್ಟು ಪುಣ್ಯದಾಯಕವಾಗ್ಲಿಕ್ಕಿಲ್ಲ ಹಾಗೆಂಬ ಅದನ್ನ ನಾವೇ ಊಹೆ ಮಾಡ್ಕೋಬಹುದು. ಅದರಿಂದ ಜ್ಯೇಷ್ಠ ಮಾಸದಲ್ಲಿ ಬಾಯಾರಿಕೆಯಿಂದ ಬರುವವರಿಗೆ ಮೊಸರನ್ನ, ನೀರು, ಇದನ್ನೆಲ್ಲ ದಾನ ಮಾಡಬೇಕು ಹಾಗೆ ಅಂತ. ಬ್ರಾಹ್ಮಣರ ಪಾದ ಪೂಜೆ ಮಾಡಿ ಅವರಿಗೆ ಗಂಧಲೇಪನ, ಹೂವಿನ ಹಾರ, ಬೀಸಣಿಗೆ ಇದೆಲ್ಲವನ್ನು ಕೂಡ ದಾನವಾಗಿ ಕೊಡಬೇಕು. ಈ ರೀತಿಯಾಗಿ ಮಾಡುವವರು ಪರಮಪದವನ್ನ ಹೊಂದುತ್ತಾರೆ ಹಾಗೆ ಅಂತ 2ನೇ ಅಧ್ಯಾಯ ಮುಕ್ತಾಯವಾಗ್ತಾ ಇದೆ. ಮತ್ತೆ ಸುಬ್ರಹ್ಮಣ್ಯ ದೇವರು ಹೇಳಿದ್ರಂತೆ, ಋಷಿಗಳೇ, ಪಾಪವನ್ನ ನಾಶ ಮಾಡತಕ್ಕ ಈ ಜ್ಯೇಷ್ಠ ಮಾಸದ ವ್ರತ ಅನುಷ್ಠಾನ, ಇಲ್ಲಿ ಏನು ವ್ರತಗಳನ್ನ ಮಾಡಬೇಕು ಅದನ್ನ ನಾನು, ಅಂದ್ರೆ ಅದು 1 ತಿಂಗಳು ಇರುತ್ತದೆ ಸಾಮಾನ್ಯ. ಕೆಲವು ಸಮಯ ಅದು ಕಡಿಮೆನೂ ಇರ್ತದೆ. ಕೆಲವು ವ್ರತಗಳು 1 ತಿಂಗಳು ಪೂರ್ತಿ ಮಾಡತಕ್ಕದ್ದು, ಕೆಲವುದಕ್ಕೆ ಇನ್ನೂ ಕಡಿಮೆ ಕಾಲಾವಧಿಯೂ ಇರುತ್ತದೆ. ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್, ಅಂದ್ರೆ ಪಾಡ್ಯ ಅಂತ ಏನ್ ಹೇಳ್ತೀವಿ, ಪಾಡ್ಯದಿಂದ ದಶಮಿ ತನಕ 10 ದಿವಸ ದಶಹರ ಎನ್ನುವ ವ್ರತವನ್ನ ನಾವು ಪರಿಪಾಲನೆ ಮಾಡಬೇಕು. ಪ್ರತಿ ದಿವಸ ಗಂಗೆಯಲ್ಲಿ ಸ್ನಾನ ಮಾಡಿ, ಅಥವಾ ಗಂಗೆ ಇಲ್ಲದೆ ಇದ್ದರೆ ತಮ್ಮ ತಮ್ಮ ಜಲಾಶಯ ಯಾವುದಿದೆಯೋ ಅದನ್ನೇ ಗಂಗೆ ಅಂತ ಭಾವಿಸಿ ಸ್ನಾನವನ್ನ ಮಾಡಬೇಕು. ಈ ರೀತಿಯಾಗಿ ಮಾಡುವುದರಿಂದ 100 ಜನ್ಮದಲ್ಲಿ ಮಾಡಿದ 10 ವಿಧವಾದ ಪಾಪಗಳು ನಾಶವಾಗುತ್ತದೆ. ಪಾಪಗಳಲ್ಲೂ ಕೂಡ ತಾರತಮ್ಯ ಇದೆ ಅಂತಾರೆ. 5 ಮಹಾಪಾತಕ, ಕ್ಷುದ್ರ ಪಾತಕ ಹಾಗೆಂತೆಲ್ಲ ಪಾಪಗಳಲ್ಲೂ ಕೂಡ ವೆರೈಟೀಸ್ ಇದೆ. ಕೆಲವುದು ಮಹಾಪಾಪ ಇರ್ತದೆ, ಕೆಲವುದು ಸಣ್ಣ ಪುಟ್ಟ ಪಾಪಗಳು ಇರುತ್ತದೆ. ಈ ರೀತಿಯಾಗಿಲ್ಲ ಅದನ್ನ ವಿಭಾಗ ಮಾಡೋದುಂಟು. ಈ ರೀತಿಯಾಗಿ 10 ದಿವಸವೂ ಕೂಡ ಪ್ರಾತಃ ಸ್ನಾನವನ್ನ ಮಾಡಿದರೆ, ಗಂಗಾ ಸ್ಮರಣ ಪೂರ್ವಕ ಮಾಡಿದರೆ ಅವರು ಮಾಡಿದ 10 ವಿಧವಾದ ಪಾಪಗಳು ನಾಶವಾಗ್ತದೆ. 5 ಮಹಾಪಾಪ, 5 ಕ್ಷುದ್ರ ಪಾಪಗಳು ನಾಶವಾಗುತ್ತದೆ. ಅದರಿಂದ ಅದಕ್ಕೆ ದಶಹರ ಅಂತ ಹೆಸರು ಅಂತ ಒಟ್ಟು. ಏನಾದ್ರು ಪ್ರಶ್ನೆಗಳಿದೆಯಾ? ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಆಚಾರ್ಯ. ಇದಾದ ಮೇಲೆ ಆ ಶುಕ್ಲಪಕ್ಷ ದ್ವಿತೀಯ ದಿವಸ ಸಮಾನ ಎನ್ನುವ ಹೆಸರಿನ ಪೂಜೆಯನ್ನು ಮಾಡಬೇಕು. ಅಂದಿನ ದಿವಸ ದಾನ ಧರ್ಮಗಳು ಮಾಡಿದರೆ, ಯಾವಾಗ? ಜ್ಯೇಷ್ಠ ಶುಕ್ಲ ದ್ವಿತೀಯ, ಕೋಟಿ ಪಟ್ಟು ಫಲಗಳನ್ನು ಕೊಡತಕ್ಕದ್ದು ಆ ದ್ವಿತೀಯ ದಿವಸ ಮಾಡತಕ್ಕ ಸಮಾನ ಎನ್ನತಕ್ಕ ಪೂಜೆ ಹಾಗೆ ಅಂತ.
ಇನ್ನು ತೃತೀಯ ದಿವಸ ಪಂಚಾಗ್ನಿ ಸಾಧನೆ ಅಂತ ಅದೊಂದು ವ್ರತ, ಅದನ್ನ ಮಾಡಬೇಕು. ಅದರಿಂದ ಸೂರ್ಯನಿಗೆ ಸದೃಶವಾದ ಪ್ರಕಾಶ ನಮಗೆ ಸಿಗ್ತದೆ ಅಂತ. ಮತ್ತೆ ಅವತ್ತನೇ ದಿವಸ ರಂಭಾ ವ್ರತ, ರಂಭಾ ಎನ್ನತಕ್ಕ ಒಂದು ವ್ರತ, ಅದನ್ನು ಕೂಡ ಆಚರಣೆ ಮಾಡಬೇಕು. ಸೋಮಾಂಗಲ್ಯ ಅಭಿವೃದ್ಧಿಗಾಗಿ, ಸೌಭಾಗ್ಯಕ್ಕಾಗಿ ಸ್ತ್ರೀಯರು ಮಾಡತಕ್ಕ ಒಂದು ವ್ರತ ಅದು, ರಂಭಾ ವ್ರತ ಅಂತ ಕರೀತಾರೆ. ವಿಧವಾ ಸ್ತ್ರೀಯರು, ಕನ್ಯೆಯರು ಕೂಡ ಸದ್ಗತಿಗಾಗಿ ಈ ವ್ರತವನ್ನ ಮಾಡಬಹುದು ಅಂತ ಇದೆ. ಪರಮಾತ್ಮ ವಾಮನನ ಪ್ರೀತಿಗಾಗಿ ಬ್ರಾಹ್ಮಣರಿಗೆ ಮೊಸರನ್ನವನ್ನ ಕೊಡಬೇಕು, ಪಿತೃಗಳಿಗೆ ತರ್ಪಣ, ಬ್ರಾಹ್ಮಣ ಭೋಜನ, ಇದನ್ನ ಅವತ್ತು ಮಾಡತಕ್ಕದ್ದು ಅಂತ. ಇದು ತೃತೀಯ ದಿವಸ ಮಾಡತಕ್ಕದ್ದು, ಪಂಚಾಗ್ನಿ ಸಾಧನೆ ಮತ್ತು ರಂಭಾವ್ರತ ಹಾಗೆ. ಇನ್ನು ಚತುರ್ಥಿ ದಿವಸ ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಚತುರ್ಥಿ, ಅಂದಿನ ದಿವಸ ಕಪಿಲನ ಆಶ್ರಮದಲ್ಲಿ ಚತುರ್ಬಾಹು ಗಣೇಶ ಅವರು ಅಗ್ನಿಕುಂಡದಿಂದ ಅವತಾರ ಮಾಡಿದ ದಿವಸ. ಅದರಿಂದ ಅಂದಿನ ದಿವಸ ಆಹಾರ ಸೇವೆ ಮಾಡದೆ ಗಣಪತಿಯನ್ನ ವಿಶೇಷವಾಗಿ ಪೂಜೆ ಮಾಡತಕ್ಕದ್ದು ಅಂತ ಹೇಳ್ತಾರೆ. ಪಂಚಮಿ ದಿವಸ ತುಪ್ಪದಲ್ಲಿ ಕರೆದ ಅಪೂಪಗಳನ್ನ ಬ್ರಾಹ್ಮಣರಿಗೆ ಭೋಜನವಾಗಿ ಕೊಡಬೇಕು ಹಾಗೆ ಅಂತ. ಜ್ಯೇಷ್ಠ ಶುಕ್ಲ ಚತುರ್ಥಿ ಅವತ್ತು ಉಮಾದೇವಿ ಅವತಾರ ಮಾಡಿದ ದಿವಸ. ಅದರಿಂದ ಸ್ತ್ರೀಯರು ಸೌಭಾಗ್ಯ ಅಭಿವೃದ್ಧಿಗಾಗಿ ಗೌರಿ ಪೂಜೆ ಅಂತ ಹೇಳ್ತೀವಿ, ಗೌರಿಯನ್ನ ಪೂಜೆ ಮಾಡತಕ್ಕದ್ದು ಅಂತ. ಪೂಜೆ ಮಾಡಿ ಹಾಡು ಇತ್ಯಾದಿಗಳಿಂದ ಆ ಉತ್ಸವವಾಗಿ ಅದನ್ನ ಮಾಡಬೇಕು ಹಾಗೆ ಅಂತ. ಇನ್ನು ಷಷ್ಠಿ ದಿವಸ ಹಾಲು, ವಸ್ತ್ರ ಮತ್ತು ಸುಗಂಧ ದ್ರವ್ಯಗಳು ಇವುಗಳಿಂದ ಮತ್ತು ಪುಷ್ಪಗಳು, ಸುಗಂಧವಾದ ದ್ರವ್ಯಗಳು, ಪುಷ್ಪಗಳು, ಇವುಗಳಿಂದ ಗೌರಿಯನ್ನ ಪೂಜೆ ಮಾಡಬೇಕು ಹಾಗೆ ಅಂತ. ಜ್ಯೇಷ್ಠ ಶುಕ್ಲ ಸಪ್ತಮಿ ದಿವಸ ಮತ್ತು ಜ್ಯೇಷ್ಠ ನಕ್ಷತ್ರ ಇರುವ ತನಕ ಯಾರು ಗೌರಿಯನ್ನ ಪೂಜೆ ಮಾಡೋದಿಲ್ಲವೋ ಅವರ ಮನೆಯಲ್ಲಿ ಜ್ಯೇಷ್ಠಾದೇವಿ ಅಂದ್ರೆ ದಾರಿದ್ರ್ಯಕ್ಕೆ ಅಭಿಮಾನಿನಿಯಾದ ಕಲಿಯ ಹೆಂಡತಿ ಅವಳು ವಾಸ ಮಾಡ್ತಾ ಇರ್ತಾಳೆ ಹಾಗೆ ಅಂತ. ಇದರಲ್ಲಿ ಸಂಶಯ ಬೇಡ ಅಂತ. ಅಂತವರಿಗೆ ಜ್ಯೇಷ್ಠಾದೇವಿ ಮನೆಗೆ ಬಂದ್ರೆ ಇನ್ನೇನು ದಾರಿದ್ರ್ಯ ಬರುತ್ತದೆ ಅಂತ ಅರ್ಥ. ದಾರಿದ್ರ್ಯಕ್ಕೆ ಅಭಿಮಾನಿನಿ ಅವಳು ಬಂದು ಮನೆಯಲ್ಲಿ ಕೂತ್ಕೊಂಡ್ಬಿಡ್ತಾಳೆ, ಮನೆಗೆ ದಾರಿದ್ರ್ಯ ಬರುತ್ತದೆ ಅಂತ ಅರ್ಥ. ಅದರಿಂದ ಸಪ್ತಮಿಯಿಂದ ಪ್ರಾರಂಭ ಮಾಡಿ ಜ್ಯೇಷ್ಠ ಶುಕ್ಲ ಸಪ್ತಮಿಯಿಂದ ಪ್ರಾರಂಭ ಮಾಡಿ ಜ್ಯೇಷ್ಠ ನಕ್ಷತ್ರ ಇರುವ ತನಕ ಯಾರು ಗೌರಿ ಪೂಜೆ ಮಾಡೋದಿಲ್ಲ ಅವರ ಮನೆಯಲ್ಲಿ ಜ್ಯೇಷ್ಠಾದೇವಿ ಬರ್ತಾಳೆ, ಅಂದ್ರೆ ದಾರಿದ್ರ್ಯ ಬರ್ತದೆ ಅಂತ ಅರ್ಥ. ಅದರಿಂದ ಶ್ರದ್ಧಾ ಭಕ್ತಿಯಿಂದ ಗೌರಿಯ ಪೂಜೆಯನ್ನ ಮಾಡತಕ್ಕದ್ದು ಹೆಣ್ಣುಮಕ್ಕಳು ಅಂತ ವಿಶೇಷವಾಗಿ ಹೇಳಿದ್ದಾರೆ. ಇನ್ನು ಬಡತನಕ್ಕೆ ಹೆದರುವವರು, ಅಂದ್ರೆ ಬಡತನ ಬಂದ್ರೆ ಏನ್ ಮಾಡೋದು, ಬಡತನ ಇದಲ್ಲ ಅಂತ ಹೆದರುವವರು, ಅವರು ಕೂಡ ಸಪ್ತಮಿ ದಿವಸ, ಜ್ಯೇಷ್ಠ ಶುಕ್ಲ ಸಪ್ತಮಿ ದಿವಸ ಜ್ಯೇಷ್ಠ ನಕ್ಷತ್ರ ತನಕ ಉಮೆಯನ್ನ ಅವಶ್ಯ ಪೂಜೆ ಮಾಡಬೇಕು. ಮತ್ತು ದಶಮಿ ದಿವಸ ತಮ್ಮ ಶಕ್ತಿಗೆ ಯಥಾಶಕ್ತಿ ಗಂಗೆಯನ್ನು ಪೂಜೆ ಮಾಡಬೇಕು ಅಂತ ಇದೆ. ಯಾಕೆ? ಅಂದಿನ ದಿವಸವೇ ದಶಮಿ ದಿವಸ ಗಂಗೆ ಭೂಮಿಗೆ ಬಂದ ದಿವಸ. ಅದರಿಂದ ದಶಮಿ ದಿವಸ ಗಂಗೆಯ ಪೂಜೆಯನ್ನ ವಿಶೇಷವಾಗಿ ಮಾಡಬೇಕು. ಮತ್ತೆ ಏಕಾದಶಿ ವ್ರತ ಬರುತ್ತದೆ, ದಶಮಿ, ಏಕಾದಶಿ, ದ್ವಾದಶಿ ಅಂತ ದಿನತ್ರಯ ವ್ರತ ಅಂತ ಕರೀತಾರೆ. ಅದೇ ಏಕಾದಶಿ ವ್ರತ. ದಶಮಿ ಒಂದೊತ್ತು ಊಟ, ಏಕಾದಶಿ ನಿರ್ಜಲ ಉಪವಾಸ, ದ್ವಾದಶಿನೂ ಒಂದೊತ್ತು ಊಟ ಅಂತ. ಇದು ದಿನತ್ರಯ ವ್ರತ ಅಂತ ಹೇಳೋದು. ಅದನ್ನ ಮಾಡಿದರೆ ಸಕಲ ಪಾಪವೂ ಕೂಡ ನಾಶವಾಗುತ್ತದೆ. ದಿನತ್ರಯ ವ್ರತದಿಂದ ಸಕಲ ಪಾಪ ನಾಶ. ತ್ರಯೋದಶಿಯಿಂದ ಶುರು ಮಾಡಿ ಹುಣ್ಣಿಮೆ ತನಕ, ಜ್ಯೇಷ್ಠ ಶುಕ್ಲ ತ್ರಯೋದಶಿಯಿಂದ ಹುಣ್ಣಿಮೆ ತನಕ ಮಾಡತಕ್ಕ ಸಾವಿತ್ರಿ ವ್ರತ ಅಂತ ಕರೀತಾರೆ. ಸಾವಿತ್ರಿ ವ್ರತವನ್ನ ಮಾಡತಕ್ಕದ್ದು. ಇದು ಕೂಡ ಹೆಣ್ಣು ಮಕ್ಕಳಿಗೆ, ಸ್ತ್ರೀಯರಿಗೆ ಸೌಭಾಗ್ಯವನ್ನ ತಂದುಕೊಡುತ್ತದೆ. ಅವತ್ತಿನ ಆ 3 ದಿವಸ ವಟವೃಕ್ಷಕ್ಕೆ ಭಕ್ತಿಯಿಂದ ನೀರಾಕಿ ಅದರ ಮಡಿಯಲ್ಲಿ ಬ್ರಹ್ಮ, ಸಾವಿತ್ರಿ, ಯಮಧರ್ಮ, ಸತ್ಯವಾನ್ ಇವರನ್ನೆಲ್ಲ ಆವಾಹನೆ ಮಾಡಿ ಪೂಜೆಯನ್ನು ಮಾಡಬೇಕು. 3 ದಿವಸ ಜಾಗರಣೆ ಮಾಡಬೇಕು ಅಂತ ಇದೆ. 3 ದಿವಸ ಉಪವಾಸ ಇದ್ದು ಜಾಗರಣೆಯನ್ನ ಮಾಡಬೇಕು ಅಂತ.
ಇದು ಒಟ್ಟು ಇರುವ ವಿಧಿವಿಧಾನ. ತದನಂತರ ಕೃಷ್ಣ ಪಕ್ಷದಲ್ಲೂ ಕೂಡ 3 ದಿವಸ ಈ ವ್ರತವನ್ನು ಮಾಡಬಹುದು ಅಂತ ಹೇಳ್ತಾರೆ. ಪ್ರತಿಪತ್ ತಿಥಿ ದಿವಸ ಈ ವ್ರತವನ್ನ ಪೂಜೆ ಮಾಡತಕ್ಕದ್ದು. ಇದು ಹೆಣ್ಣು ಮಕ್ಕಳಿಗೆ ಸಕಲ ಸೌಭಾಗ್ಯವನ್ನು ತಂದುಕೊಡತಕ್ಕದ್ದು. ಹಾಗೆ ಇನ್ನು ಜ್ಯೇಷ್ಠ ಮಾಸದ ಹುಣ್ಣಿಮೆ ದಿವಸ ಜ್ಯೇಷ್ಠ ನಕ್ಷತ್ರ ಸೇರಿ ಇದ್ರೆ ಅದು 100 ಕೋಟಿ ಪರ್ವಕಾಲಕ್ಕೆ ಸಮನಾಗಿರತಕ್ಕದ್ದು ಅಂತ. ಹುಣ್ಣಿಮೆ ಇರಬೇಕು, ಜ್ಯೇಷ್ಠ ನಕ್ಷತ್ರವೂ ಇರಬೇಕು. ಅದಿರುತ್ತೆ, ಹಿಂದೆ ಮುಂದೆ ಇರುತ್ತದೆ. ಆದರೆ ಹುಣ್ಣಿಮೆ ದಿವಸನೇ ಕರೆಕ್ಟಾಗಿ ಇದ್ದರೆ ಅದು ಮಹಾಪರ್ವಕಾಲ ಅಂತ ಹೇಳ್ತಾರೆ. ಅವತ್ತು ವಿಶೇಷವಾಗಿ ದಾನ ಧರ್ಮಗಳನ್ನ ಮಾಡಬೇಕು ಅಂತ. ಕಪಿಲ ಮುನಿಗಳ ಆಶ್ರಮದಲ್ಲಿ ಕೂರ್ಮಕಲ್ಪ ಅಂತ ಹೇಳ್ತಾರೆ. ಕೂರ್ಮಕಲ್ಪ ಪ್ರಾರಂಭವಾದದ್ದು ಈ ಜ್ಯೇಷ್ಠ ಹುಣ್ಣಿಮೆ ದಿವಸನೇ. ಆ ಹುಣ್ಣಿಮೆ ದಿವಸ ಪಿತೃಗಳನ್ನ ಉದ್ದೇಶಿಸಿ ತರ್ಪಣವನ್ನ ಕೊಟ್ಟು ದಾನಗಳನ್ನು ಕೊಡೋದು ಪಿತೃಗಳಿಗೆ ತೃಪ್ತಿಯನ್ನ ಕೊಡತಕ್ಕದ್ದು. ಹಾಗೆ ಇನ್ನು ಇದಾದ ಮೇಲೆ ಋಷಿಗಳು ಪ್ರಶ್ನೆ ಮಾಡಿದ್ರಂತೆ, ಸ್ಕಂದ, ಜ್ಯೇಷ್ಠ ಮಾಸದಲ್ಲಿ ಪಂಚಾಗ್ನಿ ವ್ರತ ವಿಶೇಷ ಅಂತ ನೀವು ಹೇಳಿದಿರಿ, ಅದು ಯಾರು ಮಾಡಬೇಕು? ಅದರ ಮಹಿಮೆ ಏನು? ಈ ವ್ರತದ ಮೂಲಕ ಉಮೆ ಅಂದ್ರೆ ಪಾರ್ವತಿ ರುದ್ರದೇವರನ್ನ ಹೇಗೆ ಪಡೆದರು? ಅದರ ವಿಧಿವಿಧಾನವನ್ನ ನಮಗೆ ತಿಳಿಸು ಅಂತ ಹೇಳಿದಾಗ ಸುಬ್ರಹ್ಮಣ್ಯ ದೇವರು ಹೇಳ್ತಾರೆ, ಸ್ವಾಮಿ, ಋಷಿಗಳೇ, ಹಿಂದೆ ರುದ್ರದೇವರು ಮನ್ಮಥನನ್ನ ಸುಟ್ಟಾಕ್ತಾರೆ. ದೇವತೆಗಳ ಪ್ರಾರ್ಥನೆಯಂತೆ ಮನ್ಮಥ ಶಿವನ ಮೇಲೆ ಕಾಮಬಾಣವನ್ನ ಬಿಟ್ಟಾಗ ರುದ್ರದೇವರು ತಪಸ್ಸಲ್ಲಿ ಇದ್ದರು. ಬಾಣ ಪ್ರಯೋಗ ಮಾಡಿದಾಗ ಕಣ್ಣು ಬಿಟ್ಟು ನೋಡ್ತಾರೆ, ಯಾರು ಮಾಡಿದ್ದು ಅಂತ ನೋಡಿದಾಗ ಮನ್ಮಥ ಇದ್ರು. 3ನೇ ಕಣ್ಣು ತೆಗೆದು ಅವರನ್ನು ಸುಟ್ಟಾಕಿತು. ಪಾರ್ವತಿ ಅಲ್ಲೇ ಪಕ್ಕದಲ್ಲೇ ಇದ್ರು. ಆ ರೀತಿಯಾಗಿ ದುಃಖದಿಂದ ಪಾರ್ವತಿ ತನ್ನ ತಂದೆಯ ಮನೆಗೆ, ಹಿಮವಂತನ ಮನೆಗೆ ಹೋದ್ರು. ರುದ್ರದೇವರು ಸಿಟ್ಟಿನಲ್ಲಿ ಇದ್ರು ಅಂತ ವಾಪಸ್ ಹೋಗ್ಬಿಟ್ರು. ಮತ್ತೆ ತಪಸ್ ಮಾಡ್ತಾ ಇದ್ರು. ಹಾಗೆ ಅವರಿಗೆ ಗೌರಿ ಪಾರ್ವತಿ ದೇವಿಗೆ ಮನಃಶಾಂತಿ ಸಿಗಲಿಲ್ಲ. ಹಿಮಾಲಯ ಪರ್ವತದಲ್ಲಿ ಅನೇಕ ಆಶ್ರಮಗಳಲ್ಲಿ ಹೋಗಿ ಅಲ್ಲಿದ್ದ ಋಷಿಗಳಲ್ಲಿ ಕೇಳಿ ತಮ್ಮ ದುಃಖವನ್ನ ಹೇಳ್ತಾ ಇದ್ದಾರೆ, ಹೀಗಾಗಿದೆ, ಏನ್ ಮಾಡೋದು ಹಾಗೆ ಅಂತ. ಆ ಸಂದರ್ಭದಲ್ಲಿ ಸಪ್ತ ಋಷಿಗಳಲ್ಲಿ ಒಬ್ಬರಾದ ಭೃಗು ಋಷಿಗಳು ಅವರು ಹೇಳಿದ್ರಂತೆ, ಪಾರ್ವತಿಯೇ, ನಿನ್ನ ಮನಃಶಾಂತಿಗಾಗಿ ಪಂಚಾಗ್ನಿ ಸಾಧನೆ ಅಂತ ಒಂದು ವ್ರತ ಇದೆ, ಅದನ್ನ ವಿಧಿ ಪ್ರಕಾರ ಮಾಡಬೇಕು ಅಂತ ಹೇಳಿ. ಆಗ ಪಾರ್ವತಿ ದೇವಿ ಕೇಳಿದ್ರಂತೆ, ಆ ವ್ರತದ ವಿಧಿ ವಿಧಾನವನ್ನ ನಮಗೆ ತಿಳಿಸಿ ಅಂದರೆ ಭೃಗುಮುನಿಗಳು ಹೇಳ್ತಾರೆ, ಜ್ಯೇಷ್ಠ ಶುಕ್ಲ ತೃತೀಯ ಅವತ್ತು ಪ್ರಾತಃ ಕಾಲದಲ್ಲಿ ನದಿಯಲ್ಲಿ ಅಥವಾ ಸರೋವರದಲ್ಲಿ ಸ್ನಾನ ಮಾಡಿ ಶುದ್ಧ ಬಟ್ಟೆಯನ್ನ ಉಟ್ಟು ಮನೆಗೆ ಬರಬೇಕು. ಪುಣ್ಯಾಹವಚನ ಮಾಡಿ ಬ್ರಾಹ್ಮಣರ ಪೂಜೆಯನ್ನು ಮಾಡಿ 4 ದಿಕ್ಕುಗಳಲ್ಲೂ ಕೂಡ 4 ಅಗ್ನಿಯನ್ನ ಬೆಳೆಸಬೇಕು. ತದನಂತರ ಮಧ್ಯದಲ್ಲಿ ನಿಂತುಕೊಂಡು, ಆ 4 ಅಗ್ನಿಗಳ ಮಧ್ಯದಲ್ಲಿ ನಿಂತುಕೊಂಡು 5ನೇ ಅಗ್ನಿ, ನೋಡಿ ಅದಕ್ಕೆ ಪಂಚಾಗ್ನಿ ಅಂತ ಕರೀತಾರೆ. 5ನೇ ಅಗ್ನಿ ಮೇಲೆ ಸೂರ್ಯನ ನೋಡ್ತಾ ತಪಸ್ ಮಾಡಬೇಕು. ಸೂರ್ಯ ಅಸ್ತಮನ ಆಗುವ ತನಕ ಸೂರ್ಯನನ್ನ ನೋಡ್ತಾ ನಿಂತುಕೊಂಡು ಇರಬೇಕು. ಹಾಗೆ ಅಂತ ಇದನ್ನ ಪಂಚಾಗ್ನಿ ಸಾಧನೆ ಅಂತ ಕರೀತಾರೆ. ಊಟ ಇಲ್ಲದೆ ಇಂದ್ರಿಯಗಳನ್ನ ಗೆದ್ದು ಜ್ಯೇಷ್ಠ ಮಾಸದಲ್ಲಿ ಯಾರು ಈ ಪಂಚಾಗ್ನಿ ವ್ರತವನ್ನ ಮಾಡ್ತಾರೋ ಅವರಿಗೆ ಮನಃಶಾಂತಿ ಸಿಗ್ತದೆ. ಹಾಗೆ ಪಾರ್ವತಿ ದೇವಿಯು ಕೂಡ ಭೃಗು ಋಷಿಗಳು ಹೇಳಿದ ಹಾಗೆ ರುದ್ರದೇವರ ಪ್ರೀತಿಗಾಗಿ 12 ವರ್ಷ ಕಾಲ ಈ ವ್ರತವನ್ನ ಶ್ರದ್ಧೆಯಿಂದ ಮಾಡಿದ್ದಾರೆ. ಅವರ ತಪಸ್ಸನ್ನು ನೋಡಿ ರುದ್ರದೇವರಿಗೆ ಆಶ್ಚರ್ಯವಾಯಿತಂತೆ. ಒಂದು ಬೇಟೆಗಾರನ ರೂಪದಲ್ಲಿ ಬಂದು ಅವರನ್ನ ಪರೀಕ್ಷೆ ಮಾಡ್ತಾರೆ. ಪಾರ್ವತಿಯನ್ನ ಎಷ್ಟು ಮಾಡಿದರೂ ಕೂಡ ರುದ್ರದೇವರನ್ನೇ ಮದುವೆ ಆಗ್ತೇನೆ ಅಂತ ಅವರು ದೃಢವಾಗಿ ಇದ್ದಾಗ ರುದ್ರದೇವರು ತಮ್ಮ ನಿಜ ರೂಪವನ್ನ ತೋರ್ತಾ ಇದ್ದಾರೆ. ಆಗ ರುದ್ರದೇವರು ಅನುಗ್ರಹ ಮಾಡ್ತಾರೆ, ನೀನನ್ನು ನಾನು ಮದುವೆ ಆಗ್ತೇನೆ ಹಾಗೆ ಅಂತ. ಆಗ ಋಷಿಗಳು ಹೋಗಿ ಆ ಪಾರ್ವತಿಯ ತಂದೆ ಹಿಮವಂತನ ಹತ್ರ ಈ ವಿಚಾರವನ್ನೆಲ್ಲ ಹೇಳಿ ಆ ಹಿಮವಂತನನ್ನು ಅಲ್ಲಿದ್ದ ಋಷಿಗಳನ್ನು
ಶಿವನು ಇದ್ದ ಜಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅನುಗ್ರಹ ಅಂದ್ರೆ ಮದುವೆಯನ್ನು ಮಾಡ್ತಾರೆ. ಶಿವ ಪಾರ್ವತಿಯರ ವಿವಾಹ ಆಗ ಆಗ್ತದೆ ಹಾಗೆ ಅಂತ. ಈ ರೀತಿಯಾಗಿ ಈ ಪಂಚಾಗ್ನಿ ವ್ರತದ ಮಹಿಮೆ ಅದು ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲವನ್ನೂ ಕೊಡತಕ್ಕದ್ದು. ರುದ್ರದೇವರ ವಿಶೇಷವಾದ ಪ್ರೀತಿಯನ್ನ ತಂದುಕೊಡತಕ್ಕದ್ದು. ನಮ್ಮ ಆತ್ಮ ಉದ್ಧಾರಕ್ಕಾಗಿ ಇದನ್ನ ಮಾಡುವವರು ಅವರು ಕೂಡ ಎಲ್ಲ ಫಲವನ್ನು ಕೂಡ ಪಡೆದು ಪರಮಪುರುಷನ ಲೋಕವನ್ನ ಅವರು ಹೊಂದುತ್ತಾರೆ ಹಾಗೆ ಅಂತ. ಇದು ಪಂಚಾಗ್ನಿ ಸಾಧನೆ ಹಾಗೆ ಅಂತ ಹೇಳ್ತಾರೆ. ಇಲ್ಲಿಗೆ 4ನೇ ಅಧ್ಯಾಯ. ಇನ್ನು 5ನೇ ಅಧ್ಯಾಯದಲ್ಲಿ ರಂಭಾವ್ರತ ಅಂತ. ಸೌಭಾಗ್ಯವನ್ನ ಬಯಸುವ ಸ್ತ್ರೀಯರು ಜ್ಯೇಷ್ಠ ಮಾಸದಲ್ಲಿ ಸಾವಿತ್ರಿ ದೇವಿಯನ್ನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ದೀರ್ಘ ಆಯುಷ್ಯವನ್ನ ಕೊಡತಕ್ಕ ಸೌಭಾಗ್ಯವನ್ನು, ದೀರ್ಘಾಯುಷ್ಯವನ್ನು ಕೊಡತಕ್ಕ ವ್ರತ ಇದು ರಂಭಾವ್ರತ. ಸೌಭಾಗ್ಯದ ದೇವತೆಯಾದ ಸಾವಿತ್ರಿ ಅಂತ ನಾವು ಹೇಳ್ತೀವಿ ನೋಡಿ, ಬ್ರಹ್ಮದೇವರ ಮಡದಿ ಹಾಗೆ ಅಂತ, ಗಾಯತ್ರಿ, ಸಾವಿತ್ರಿ ಹಾಗೆ ಅಂತಲ್ಲ. ಈ ವಿಚಾರವನ್ನ ಕೈಲಾಸದಲ್ಲಿ ರುದ್ರದೇವರ ಹತ್ರ ಪಾರ್ವತಿ ಒಂದು ಪ್ರಶ್ನೆಯನ್ನ ಇಡ್ತಾರೆ. ಸ್ವಾಮಿ ಪ್ರಭು, ಹೆಣ್ಣು ಮಕ್ಕಳಿಗೆ ಸೌಭಾಗ್ಯ ಸಿಗಬೇಕು, ದೀರ್ಘಾಯುಷ್ಯಗಳಾಗಬೇಕು, ಅದಕ್ಕೊಂದು ಉಪಾಯವನ್ನ ಹೇಳಿ ಹಾಗೆ ಅಂತ. ಮತ್ತು ಸಾವಿತ್ರಿ ದೇವಿ ತಮ್ಮ ಪತಿಯಾದ ರುದ್ರದೇವರನ್ನ ಬಿಟ್ಟು ಯಾಕೆ ಹೋದರು, ಅದರ ಶಾಪವನ್ನು ನಮಗೆ ತಿಳಿಸಿಕೊಡಿ ಹಾಗೆ ಅಂತ ಪ್ರಾರ್ಥನೆ ಮಾಡಿದಾಗ, ಸಾವಿತ್ರಿ ಯಾಕೆ ಬ್ರಹ್ಮನಿಂದ ಶಪಿತಲಾದಳು, ಯಾಕೆ ಶಾಪ ಪಡೆದ್ರು, ನೀವು ಯಾಕೆ ಅದನ್ನ ತಡೆ ಮಾಡಲಿಲ್ಲ ಹಾಗೆ ಅಂತೆಲ್ಲ ಹೇಳಿದಾಗ ರುದ್ರದೇವರು ಹೇಳಿದ್ರಂತೆ, ಪಾರ್ವತಿ, ತಪಸ್ ಮಾಡುವವರಿಗೂ ಕೂಡ ಮರಣ ಅಂದ್ರೆ ದೇಹವನ್ನು ಬಿಡೋದುಂಬ ಅದು ಅನಿವಾರ್ಯ. ಆದರೂ ಕೂಡ ದೀರ್ಘಾಯುಷಿಗಳಾಗಿ ಇರಬೇಕು, ಸೌಭಾಗ್ಯ ಇರಬೇಕು ಹಾಗೆಂತ ನೀನು ಕೇಳ್ತೀಯಲ್ಲ, ಎಂಥವರಿಗೂ ಕೂಡ ಮರಣ ಎನ್ನತಕ್ಕದ್ದು ಬಂದೇ ಬರುತ್ತದೆ, ಅದನ್ನ ತಡೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಆದರೂ ಕೂಡ ನಿನ್ನ ಭಕ್ತಿಯನ್ನು ಮೆಚ್ಚಿ ನಿನಗೆ ಒಂದು ಶ್ರೇಷ್ಠವಾದ ರಹಸ್ಯವನ್ನ ನಾನು ಹೇಳ್ತೇನೆ. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷ ತೃತೀಯ ದಿವಸ ಸ್ನಾನ ಮಾಡಿ ಯಾರು ಈ ರಂಭಾವ್ರತವನ್ನ ಮಾಡಬೇಕು ಅಂತ ಹೇಳ್ತಾರೆ. ರುದ್ರದೇವರು ಹೇಳಿದರು, ಬ್ರಹ್ಮದೇವರ ಹತ್ರ ಒಂದ್ಸಲ ಸಾವಿತ್ರಿಗೆ ಕೋಪ ಬಂತಂತೆ. ಬಂದು ಕಾಡಿನಲ್ಲಿ ಒಂದು ಕದಲಿ ಮರವಾಗಿ ಅಂದ್ರೆ ಬಾಳೆಹಣ್ಣು ಬಾಳೆ ಗಿಡವಾಗಿ ಅವರು ಪರಿವರ್ತನೆ ಹೊಂತ. ಅದನ್ನೇ ರಂಬೆ ಅಂತ ಕರಿತೀವಿ. ರಂಬೆ ಅಂದ್ರೆ ಅದೇ ಬಾಳೆ ಗಿಡ ಅಂತ ಅರ್ಥ. ಬ್ರಹ್ಮದೇವರಿಗೂ ಸಿಟ್ಟು ಇತ್ತು ಅಂತಲ್ಲ, ಸಿಟ್ಟೆಲ್ಲ ಇದು ಬ್ರಹ್ಮದೇವರಿಗೆ ವಾಸ್ತವಿಕವಾಗಿ ಸಿಟ್ಟು ಗಿಟ್ಟು ಅಂತೆಲ್ಲ ಯಾವುದೂ ಇಲ್ಲ. ಅದು ಒಂದು ತೋರ್ಪಡಿಗೆಗೆ ಅಷ್ಟೇ. ಬ್ರಹ್ಮದೇವರಿಗೆ ಸಿಟ್ಟು ಕಳೆದ ಬಳಿಕ ಅವರು ಒಂದು ವರವನ್ನು ಕೊಟ್ರಂತೆ. ಯಾರು ಜ್ಯೇಷ್ಠ ಮಾಸದಲ್ಲಿ ವಿಧಿ ಪ್ರಕಾರ ನಿನ್ನನ್ನು ಪೂಜೆ ಮಾಡ್ತಾರೋ ಅವರಿಗೆ ಸೌಭಾಗ್ಯವು ಹೇರಳವಾದ ಸಂಪತ್ತು ಕೂಡ ಸಿಗ್ತದೆ ಹಾಗೆ ಅಂತ. ತದನಂತರ ಸಾವಿತ್ರಿಯು ಕೂಡ ಬ್ರಹ್ಮದೇವರ ಜೊತೆಗೆ ಸತ್ಯಲೋಕಕ್ಕೆ ಹೋದರು ಹಾಗೆ. ಆ ರಂಭಾವ್ರತವನ್ನ ಹೇಗೆ ಮಾಡಬೇಕು ಅಂತ ರುದ್ರದೇವರು ಹೇಳ್ತಾ ಇದ್ದಾರೆ. ಜ್ಯೇಷ್ಠ ಮಾಸದ ತೃತೀಯ ದಿವಸ ಮನೆಯ ಹತ್ರನೋ ಅಥವಾ ತೋಟದಲ್ಲೋ ಒಂದು ಬಾಳೆ ಗಿಡದ ತೋಟವನ್ನ ನಿರ್ಮಾಣ ಮಾಡಬೇಕು. ಅಂದ್ರೆ ಅನೇಕ ಬಾಳೆ ಗಿಡಗಳನ್ನ ಪೈರು ಮಾಡಿ ಬೆಳೆಸಬೇಕು. ಅದರಲ್ಲಿ ಸುಗಂಧ ಭರಿತವಾದ ನೀರನ್ನು ಹಾಕಿ ಆ ಬಾಳೆ ಮರಗಳನ್ನ ಬೆಳೆಸಬೇಕು. ಆ ತೋಟದ ಮಧ್ಯದಲ್ಲಿ ಬಂಗಾರದಿಂದ ಆದ ಬ್ರಹ್ಮ ಮತ್ತು ಸಾವಿತ್ರಿ ಅವರ ಶಿಲೆಗಳನ್ನ ಸ್ಥಾಪನೆ ಮಾಡಿ ಷೋಡಶೋಪಚಾರ ಪೂಜೆಯಿಂದ ಆ ಬ್ರಹ್ಮ ಮತ್ತು ಸಾವಿತ್ರಿ ಅವರನ್ನ ಪೂಜೆ ಮಾಡಬೇಕು. ಬ್ರಾಹ್ಮಣ ಭೋಜನೆ ಮಾಡಿ ರಾತ್ರಿಯಲ್ಲಿ ಜಾಗರಣೆ ಇದ್ದು ಪುರಾಣ ಶ್ರವಣ ಮಾಡ್ತಾ ಹರಿಕೀರ್ತನೆ ಮಾಡ್ತಾ ಇರಬೇಕು. ವ್ರತ ಸಮಾಪ್ತಿ ಆದ ಬಳಿಕ ಗೋದಾನವನ್ನು ಮಾಡಿ
ಕರು ಸಹಿತವಾದ ಗೋವು ಅದನ್ನ ದಾನ ಮಾಡಿ ಹೋಮ ಮಾಡಿ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೂಡ ಕೊಟ್ಟು ಯಾರು ಮಾಡ್ತಾರೆ ಅವರು ಈ ವ್ರತವನ್ನ ವಿಧಿ ಪ್ರಕಾರ ಯಾರು ಮಾಡ್ತಾರೆ ಅವರು ಶಾಶ್ವತವಾದ ಫಲವನ್ನ ಹೊಂದುತ್ತಾರೆ ಹಾಗೆ ಅಂತ. ಹಿಂದೆ ಸೂರ್ಯನ ಮಗನಾದ ಯಮದೇವರು ಕೂಡ ಈ ವ್ರತವನ್ನ ಮಾಡಿದರು ಅಂತ ಹೇಳ್ತಾರೆ. ಈ ರೀತಿಯಾಗಿ ಪಾರ್ವತಿಯ ಭಕ್ತಿಯನ್ನ ಕಂಡು ರುದ್ರದೇವರು ಈ ವಿಚಾರವನ್ನ ಅವರಿಗೆ ತಿಳಿಸಿದರು ಹಾಗೆ ಅಂತ ಹೇಳ್ತಾರೆ. ಆಗ ಪಾರ್ವತಿ ಕೇಳ್ತಾರೆ, ಹಿಂದೆ ಯಾರಾದರೂ ಈ ವ್ರತವನ್ನ ಮಾಡಿದ್ದಾರಾ ಹಾಗೆ ಅಂತ ಕೇಳಿದಾಗ ಅದಕ್ಕೆ ರುದ್ರದೇವರು ಒಂದು ಇತಿಹಾಸವನ್ನ ಹೇಳ್ತಾರೆ. ಹಿಂದೆ ತ್ರೇತಾಯುಗದಲ್ಲಿ ಬ್ರಾಹ್ಮಣನಾಗಿ ಧೂರ್ಜಟಿ ಅಂತ ಒಬ್ಬ ಶ್ರೀಮಂತ ಇದ್ರು. ಅವರಿಗೆ ಮಕ್ಕಳಿದ್ದಿಲ್ಲ. ಅವರು ಭಾರಿ ದುಃಖದಿಂದ ಇದ್ರು. ಅನೇಕ ದಾನ ಧರ್ಮಗಳನ್ನ ವ್ರತಗಳನ್ನ ಮಾಡಿದ್ರು. ದೀರ್ಘಕಾಲದ ಬಳಿಕ ಅವರಿಗೆ ಒಂದು ಸುಂದರವಾದ ಹೆಣ್ಣು ಮಗು ಆಯ್ತಂತೆ. ದೀರ್ಘಕಾಲದ ಬಳಿಕ ಒಂದು ಹೆಣ್ಣು ಮಗು ಆಯ್ತು. ಆ ಮಗುವಿಗೆ ರೂಪರಾಶಿ ಅಂತ ಹೆಸರಿಡ್ತಾರೆ. ಅವರಿಗೆ ಮದುವೆ ಆಗುವ ಸಮಯ ಬಂದಾಗ ಯೋಗ್ಯನಾದ ವರ ಹುಡುಕ್ತಾ ಆ ದುರ್ಜಟಿ ಅನೇಕ ದೇಶಗಳಿಗೆ ಸಂಚಾರ ಮಾಡ್ತಾ ಇದ್ದಾರೆ. ಆದರೆ ಎಷ್ಟೋ ರಾಜರನ್ನು ಬ್ರಾಹ್ಮಣರನ್ನು ನೋಡಿದರೂ ಕೂಡ ಅವರಿಗೆ ತೃಪ್ತಿ ಆಗಲಿಲ್ಲ. ಕೊನೆಗೆ ಕೌಶಿಕ ಮುನಿ ಅವರ ಆಶ್ರಮದಲ್ಲಿ ತಂದೆ ತಾಯಿ ಇಲ್ಲದೆ ಇರತಕ್ಕ ಶಿವಶರ್ಮ ಅಂತ ಒಬ್ಬನನ್ನು ನೋಡ್ತಾರೆ. ಅವನು ಸುಂದರವಾಗಿದ್ದಾನೆ. ಅವನನ್ನೇ ತನ್ನ ಮಗಳಿಗೆ ಯೋಗ್ಯನಾದ ವರ ಅಂತ ತೀರ್ಮಾನ ಮಾಡ್ತಾರೆ. ಆ ದುರ್ಜಟಿ ಶಿವಶರ್ಮನನ್ನ ಮನೆಗೆ ಕರೆತಂದು ಕ್ರಮ ಪ್ರಕಾರ ತನ್ನ ಮಗಳಿಗೆ ಕೊಟ್ಟು ಮಗಳನ್ನು ಕೂಡ ಕೊಟ್ಟು ಮದುವೆ ಮಾಡ್ತಾನೆ. ಅವರಿಗೆ ಒಂದು ಮನೆಯನ್ನು ಕೂಡ ಮಾಡಿ ಅಲ್ಲಿ ವಾಸ ಮಾಡಿ ಇರ್ಲಿಕ್ಕೆ ಅವರು ಇರ್ತಾರೆ. ಈ ರೀತಿಯಾಗಿ ಶಿವಶರ್ಮ ಆ ರೂಪರಾಶಿ ಅಂದ್ರೆ ಗುಣವತಿ ಅಂತಲೂ ಹೇಳ್ತಾರೆ, ಅವ್ರ ಜೊತೆಗೆ ಸೌಖ್ಯವಾಗಿ ಇದ್ದಾಗ ಒಂದ್ ದಿವಸ ಕಟ್ಟಿಗೆಯನ್ನು ತರುವುದಕ್ಕಾಗಿ ಶಿವಶರ್ಮ ಕಾಡಿಗೆ ಹೋಗ್ತಾರೆ. ಆಯಾಸ ಆಯಿತು. ಒಂದು ಮರದ ಕೆಳಗೆ ಸ್ವಲ್ಪ ವಿಶ್ರಾಂತಿಯನ್ನ ಪಡಿತಾ ಇರುವಾಗ ಒಂದು ಅಜಗರ ಹಾವು ಬರ್ತದೆ. ಹೆಬ್ಬಾವು ಅಂತ ಕರಿತೀವಿ. ಆ ಹೆಬ್ಬಾವು ಶಿವಶರ್ಮನನ್ನ ನುಂಗಿತಂತೆ. ಇದು ಯಾರು ನೋಡ್ಲೇ ಇಲ್ಲ. ಸಾಯಂಕಾಲ ಆಯ್ತು, ರಾತ್ರಿ ಆಯ್ತು, ಮನೆಯಲ್ಲಿ ಇದ್ದವರಿಗೆ ಭಾರಿ ವಿಚಾರ ಆಯ್ತು. ರಾತ್ರಿ ಪೂರ್ತಿ ಶಿವಶರ್ಮನನ್ನ ಹುಡುಕ್ತಾ ಇದ್ದಾರೆ. ಎಲ್ಲೂ ಸಿಗ್ಲೇ ಇಲ್ಲ. ಪತಿಯನ್ನ ಕಾಣದೆ ಅವರ ಮಡದಿ ಗುಣವತಿ ರೂಪರಾಶಿ ಅವರು ಭಾರಿ ದುಃಖದಿಂದ ಇದ್ರು. ತಂದೆ ಮನೆಗೆ ಬಂದ್ಬಿಟ್ರು. ಅಲ್ಲೇ ಇದ್ದು ದೇವತಾ ಪೂಜೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ರು. ಒಮ್ಮೆ ನಾರದರು ಬಂದರಂತೆ. ನಾರದರನ್ನು ಕಂಡು ಆ ಗುಣವತಿ ತಮ್ಮ ಪತಿ ಇಲ್ಲದೇ ಇರುವ ವಿಚಾರವನ್ನ ಹೇಳಿದಾಗ ನಾರದರು ಅವರಿಗೆ ಹೇಳಿದರಂತೆ, ನೀನು ಜ್ಯೇಷ್ಠ ಮಾಸದಲ್ಲಿ ರಂಭಾವ್ರತವನ್ನ ಭಕ್ತಿಯಿಂದ ಮಾಡಿ ರುದ್ರದೇವರನ್ನ ಪೂಜೆ ಮಾಡು, ನಿನ್ನ ಪತಿ ನಿನಗೆ ವಾಪಸ್ ಸಿಗ್ತಾನೆ ಹಾಗೆ ಅಂತ ಉಪದೇಶ ಮಾಡಿದರು. ನಾರದರು ಹೇಳಿದ ಪ್ರಕಾರ ಆ ಗುಣವತಿ ಬಾಳೆ ತೋಟವನ್ನ ನಿರ್ಮಾಣ ಮಾಡಿ ಆ ರಂಭಾವ್ರತವನ್ನ ಶ್ರದ್ಧೆಯಿಂದ ಮಾಡ್ತಾರೆ. ಅನೇಕ ಕಾಲದ ನಂತರ ಅವಳ ಆ ತಪಸ್ಸಿನ ಪ್ರಭಾವದಿಂದ ವಿಮಾನವನ್ನ ಏರಿ ವಿಷ್ಣುಲೋಕಕ್ಕೆ ಹೋಗ್ತಾಳೆ. ಅಲ್ಲಿ ವಿಷ್ಣುಲೋಕದಲ್ಲಿ ಅವರೇ ಪ್ರಿಯವಾದ ತುಳಸಿಯಾಗಿ ಅವರು ಪರಿವರ್ತನೆಯನ್ನ ಹೊಂದಿ ಪರಮಾತ್ಮನ ಸೇವೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ತುಳಸಿ ವಿಷ್ಣುವಿಗೆ ಅತಿ ಪ್ರಿಯಳಾದವಳು. ತುಳಸಿ ಇಲ್ಲದ ಪೂಜೆಯನ್ನ ದೇವರು ಸ್ವೀಕಾರ ಮಾಡೋದೇ ಇಲ್ಲ. ಈ ರೀತಿಯಾಗಿ ರಂಭಾವ್ರತದ ಮಹಿಮೆಯನ್ನ ರುದ್ರದೇವರು ಪಾರ್ವತಿಗೆ ತಿಳಿಸ್ತಾರೆ. ಅವರು ಹೇಳಿದ ಪ್ರಕಾರ ಪಾರ್ವತಿಯು ಕೂಡ ವ್ರತವನ್ನ ಮಾಡಿ ಶಿವನಿಗೆ ಪ್ರೀತಿ ಪಾತ್ರರಾದರು ಹಾಗೆ ಅಂತ ಹೇಳ್ತಾರೆ. ಇನ್ನು ಋಷಿಗಳೆಲ್ಲ ಕೇಳ್ತಾರೆ ಸುಬ್ರಹ್ಮಣ್ಯನ ಹತ್ರ, ಸ್ವಾಮಿ ಜ್ಯೇಷ್ಠ ಮಾಸದ ಇನ್ನಷ್ಟು ಮಹಿಮೆಗಳನ್ನ ನಮಗೆ ಹೇಳಿ ಹಾಗೆ ಅಂತ ಹೇಳಿದಾಗ ಪರಮಾತ್ಮನಿಗೆ ಅತಿ ಪ್ರಿಯವಾದ ಉಪವಾಸ ವ್ರತವನ್ನ ಹೇಳ್ತೇನೆ
ಅಂತ ಸುಬ್ರಹ್ಮಣ್ಯ ದೇವರು ಹೇಳ್ತಾರೆ. ಜ್ಯೇಷ್ಠ ಮಾಸ ಪೂರ್ತಿ ಉಪವಾಸ ಇರೋದು 1,00,000 ಉಪವಾಸ ಇದ್ದಕ್ಕೆ ಸಮಾನ ಅಂತ ನೋಡಿ. 30 ದಿವಸದ ಉಪವಾಸ ಅದು 1,00,000 ದಿವಸ ಉಪವಾಸ ಇದ್ದಕ್ಕೆ ಸಮ ಹಾಗೆ ಅಂತ. ಹಿಂದಿನ ಕಾಲದಲ್ಲಿ ಅಂದ್ರೆ ಹಿಂದಿನ ಯುಗಗಳಲ್ಲಿ ಮಾಡ್ತಾ ಇದ್ರು ಅದನ್ನೆಲ್ಲ. 30 ದಿವಸವೂ ಉಪವಾಸ ಇರೋರು ಅಂತ. ಜ್ಯೇಷ್ಠ ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ನೀರಾಡಿ ಅಂದ್ರೆ ಸ್ನಾನಾದಿಗಳನ್ನ ಮಾಡಿ ಇಂದ್ರಿಯ ನಿಗ್ರಹ ಮಾಡಿ ಹಣ್ಣು ಗೆಣಸು ಇವುಗಳನ್ನು ಮಾತ್ರ ತಿಂದು ನೆಲದಲ್ಲಿ ಮಲಗಿ ಆ ವ್ರತವನ್ನ ಮಾಡಬೇಕು. ಯಾವತ್ತೂ ಕೂಡ ಸತ್ಯವನ್ನೇ ಮಾತಾಡಬೇಕು. ಶುಕ್ಲ ಪಕ್ಷ ಪ್ರತಿಪತ್ತಿಯಿಂದ ಪ್ರಾರಂಭ ಮಾಡಿ ಕೃಷ್ಣ ಪಕ್ಷದ ತ್ರಯೋದಶಿ ತನಕ ಇದನ್ನು ಮಾಡಬೇಕು ಅಂತ ಹೇಳ್ತಾರೆ. ಶುಕ್ಲ ಪಕ್ಷ ಪ್ರತಿಪತ್ತಿನಿಂದ ಪ್ರಾರಂಭ ಮಾಡಿ ಕೃಷ್ಣ ಪಕ್ಷ ತ್ರಯೋದಶಿ ತನಕ ಆಲಸ್ಯವನ್ನ ಬಿಟ್ಟು ತ್ರಯೋದಶಿ ದಿವಸ ಮಂಗಳ ನೋಡಿ. ಊಟ ಅಂದ್ರೆ ಪೂರ್ತಿ ಉಪವಾಸ ಹೇಳಿಲ್ಲ ನೋಡಿ. ಹಣ್ಣುಗಳು ಗೆಡ್ಡೆ ಗೆಣಸುಗಳು ಇವುಗಳನ್ನು ಮಾತ್ರ ತಿಂದು ಬ್ರಹ್ಮಚಾರಿಯಾಗಿ ನೆಲದಲ್ಲಿ ಮಲಗಬೇಕು ಅಂತ. ಇದನ್ನೇ ಉಪವಾಸ ವ್ರತ ಅಂತ ಹೇಳೋದು. ಈ ರೀತಿಯಾಗಿ ಮಾಡಿ ತ್ರಯೋದಶಿ ದಿವಸ ಮಂಗಳ ಸ್ನಾನವನ್ನ ಮಾಡಿ ಪುಣ್ಯಾಹವಚನ ಮಾಡಿ ಬಂಗಾರ ಬೆಳ್ಳಿ ಇತ್ಯಾದಿ ಅಥವಾ ಗಳಿಮಣ್ಣು ಇವುಗಳಿಂದ ಒಂದು ಕಲಶವನ್ನ ನಿರ್ಮಾಣ ಮಾಡಿ ಆ ಕಲಶದಲ್ಲಿ ರತ್ನಗಳನ್ನ ತುಂಬಿಸಿ ಅದರ ಮೇಲೆ ಶಂಖಚಕ್ರಗಳನ್ನ ಧರಿಸಿದಂತ ಶಂಖಚಕ್ರ ಗದಾಯುಧವನ್ನ ಧರಿಸಿದ ವಿಷ್ಣುವಿನ ಬಂಗಾರದ ಸುವರ್ಣದ ಪ್ರತಿಮೆಯನ್ನ ನಿರ್ಮಾಣ ಮಾಡಿ ಆ ಪ್ರತಿಮೆಯಲ್ಲಿ ಲಕ್ಷ್ಮಿ ಮತ್ತು ಗರುಡ ಸೇರಿರುವಂತೆ ಇರಬೇಕು ಅಂತ ಹೇಳ್ತಾರೆ. ಅಂತ ಪ್ರತಿಮೆಯನ್ನ ಮಾಡಿ 4 ಬಾಗಿಲು ಇರತಕ್ಕ ಆ ಮಂಟಪವನ್ನ ನಿರ್ಮಾಣ ಮಾಡಿ ಬಾಳೆ ಕಂಬಗಳಿಂದ ಅಲಂಕಾರ ಮಾಡಿ ಪರಮಾತ್ಮನಿಗೆ ನಾನಾ ವಿಧವಾದ ನೈವೇದ್ಯಗಳನ್ನ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ. ಇದು ತ್ರಯೋದಶಿ ದಿವಸ ಮಾಡಬೇಕಾದ. ಅನೇಕ ವಿಧವಾದ ಹಣ್ಣುಗಳು, ಸುಗಂಧವಾದ ಪುಷ್ಪಗಳು, ಧೂಪ ದೀಪಗಳು, ದಿವ್ಯವಾದ ತಾಂಬೂಲ ಇದೆಲ್ಲವನ್ನು ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಅಂದಿನ ದಿವಸ ರಾತ್ರಿ ಪುರಾಣಗಳನ್ನ ಕೇಳಿ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಜಾಗರಣೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ರಾತ್ರಿ ಹೊತ್ತಿನಲ್ಲಿ ವಾದ್ಯ ಅವುಗಳಿಂದ ದಿವ್ಯ ಗಾನ ವಾದ್ಯಗಳು ಇವುಗಳಿಂದ ಉತ್ಸವವನ್ನ ಮಾಡಬೇಕು. ಮಾರನೇ ದಿವಸ ಪ್ರಾತಃ ಕಾಲದಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ನಿತ್ಯ ಕರ್ಮಾನುಷ್ಠಾನ ಮುಗಿಸಿ ಬ್ರಾಹ್ಮಣರ ಅಪ್ಪಣೆಯನ್ನು ಪಡೆದು 13 ಬ್ರಾಹ್ಮಣರಿಗೆ ವಸ್ತ್ರ ಆಭರಣ ಇವುಗಳನ್ನು ಕೊಟ್ಟು ಪೂಜೆ ಮಾಡಬೇಕಂತ ನೋಡಿ. ತ್ರಯೋದಶಿ ತನಕ ಇರುತ್ತದೆ, ಅದರಿಂದ 13 ಬ್ರಾಹ್ಮಣರು ಅಂತ ಹೇಳ್ತಾರೆ. ತದನಂತರ ಕ್ರಮ ಪ್ರಕಾರ ಹೋಮವನ್ನು ಮಾಡಿ ಪುರುಷ ಸೂಕ್ತ ಮಂತ್ರದಿಂದ 16 ಆಹುತಿಗಳನ್ನ ಕೊಡಬೇಕು. ಸಕ್ಕರೆ, ಕಲ್ಲು ಸಕ್ಕರೆ, ತುಪ್ಪ, ಎಳ್ಳು, ಪಾಯಸ ಇದನ್ನೆಲ್ಲ ಹೇಳಿ ವಿಷ್ಣುವಿನ ಮಂತ್ರದಿಂದ ಆಹುತಿಯನ್ನ ಕೊಡಬೇಕು ಹಾಗೆ ಅಂತ. ಹೋಮ ಆದ ಬಳಿಕ ಬ್ರಾಹ್ಮಣರಿಗೆ ಗೋದಾನವನ್ನ ಮಾಡಿ ಛತ್ರ, ಪಾದರಕ್ಷೆ ಇವುಗಳನ್ನು ಕೂಡ ದಾನವಾಗಿ ಕೊಟ್ಟು 13 ಬಗೆಯಾದ ದಾನಗಳನ್ನು ಕೊಡಬೇಕು ಅಂತ ಹೇಳ್ತಾರೆ. ಕೊಟ್ಟು ದಕ್ಷಿಣೆ ಕೊಟ್ಟು ಬ್ರಾಹ್ಮಣರಿಗೆ ತೃಪ್ತಿಪಡಿಸಿ ತದನಂತರ ತನ್ನ ಗುರು, ಪುರೋಹಿತರು ಇರ್ಬೋದು, ಪಾಠ ಹೇಳಿದ ಗುರು ಇರ್ಬೋದು, ಅವರಿಗೆ ವಸ್ತ್ರಗಳನ್ನ ಕೊಟ್ಟು ಪೂಜೆ ಮಾಡಬೇಕು. ಮತ್ತು ಆ ವಿಷ್ಣುವಿನ ಪ್ರತಿಮೆ, ಆ ಪ್ರತಿಮೆಯನ್ನು ಕೂಡ ಮಂತ್ರಗಳನ್ನು ಹೇಳಿ ಬ್ರಾಹ್ಮಣರಿಗೆ ದಾನವಾಗಿ ದಕ್ಷಿಣೆ ಸಮೇತವಾಗಿ ವಿಷ್ಣುವಿನ ವಿಗ್ರಹವನ್ನ ದಾನವಾಗಿ ಕೊಡಬೇಕು. ತದನಂತರ ಬಂಧು ಮಿತ್ರರು ಸಹಿತವಾಗಿ ಪಾರಣೆಯನ್ನು ಕೂಡ ಊಟ ಮಾಡಬೇಕು ಅಂತ ಒಟ್ಟು. ಇದು ಲೋಕದಲ್ಲಿ ಅಪರೂಪವಾದ ಈ ವ್ರತ. ಇದನ್ನು ಮಾಡತಕ್ಕವರು ಸರ್ವ ದುಃಖದಿಂದ ಮೋಹದಿಂದ ಬಿಡುಗಡೆಯಾಗಿ ಶಾಶ್ವತವಾದ ಪದವಿಯನ್ನ ಹೊಂದುತ್ತಾರೆ ಹಾಗೆ ಅಂತ. ಇದು ಉಪವಾಸ ವ್ರತ ಅಂತ ಪರಮಾತ್ಮ ಇದನ್ನು ತಿಳಿಸಿಕೊಡ್ತಾ ಇದ್ದಾರೆ. ತದನಂತರ ಆ ವ್ರತದ ಪೂರ್ಣ ಫಲ ಪಡಿಬೇಕಂದ್ರೆ ಉದ್ಯಾಪನೆ ಮಾಡಬೇಕು ಅಂತ 13 ವರ್ಷ ಈ ರೀತಿಯಾಗಿ ಮಾಡಿ 13 ಬ್ರಾಹ್ಮಣ ಕುಟುಂಬಕ್ಕೆ ಕರೆಸಿ ವಸ್ತ್ರದಾನವನ್ನು ಮಾಡಿ ಅಲಂಕಾರ ಮಾಡಿ ಪೂಜೆ ಮಾಡಿ ಗೋದಾನವನ್ನು ಕೂಡ ಮಾಡಿ ಯಥಾಶಕ್ತಿ ದಕ್ಷಿಣೆಯನ್ನು ಕೂಡ ಕೊಟ್ಟು ಹೋಮ ಕಾರ್ಯಗಳು ಎಲ್ಲವನ್ನು ಕೂಡ ಮಾಡಿ ಬ್ರಾಹ್ಮಣರಿಗೆ ಭೋಜನಾದಿಗಳನ್ನು ಕೊಟ್ಟು ಅವರ ಆಶೀರ್ವಾದವನ್ನ ಪಡ್ಕೋಬೇಕು ಹಾಗೆ ಅಂತ. ಅವರವರ ಶಕ್ತಿಗೆ ತಕ್ಕಂತೆ
ದಕ್ಷಿಣೆ ಕೊಡ್ಬೋದು, ಪ್ರತಿಮೆ ನಿರ್ಮಾಣ ಮಾಡ್ಬೋದು, ಪೂಜೆಯನ್ನು ಮಾಡಬಹುದು. ಆದರೆ ಫಲ ಮಾತ್ರ ಮಹಾಫಲದಾಯಕ ಇದು ಹಾಗೆ ಅಂತ. ಅದರಿಂದ ಎಲ್ಲರೂ ಕೂಡ ಆಲಸ್ಯವನ್ನು ಪಡೆದೇ ಪರಮಾತ್ಮನನ್ನ ಭಕ್ತಿಯಿಂದ ಪೂಜೆ ಮಾಡಬೇಕು ಅಂತ ಇದು ಉಪವಾಸದ ವ್ರತ ಅಂತ ಕರೀತಾರೆ. ಉಪವಾಸದ ವ್ರತದ ಮಹಿಮೆಯನ್ನು ಕೂಡ ತಿಳಿಸಿದ್ದಾರೆ ಇದರಲ್ಲಿ. ಇನ್ನು ಗೌರಿ ವ್ರತ ಅಂತ ಇದೆ, ಅದನ್ನ ನಾಳೆ ಸೇರಿದಾಗ ನೋಡೋಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರಮೆ ಪರಮಸೂರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.